ಓಲಗಗೊಟ್ಟ ವಿಶೇಷ ಬಹಳ ಉಂಟು, ಬಹಳ ಉಂಟು. ಮನ್ಮಥನ ಪ್ರವೇಶ ಆಯ್ತು ಅಂತಾದ್ರೆ ಅದೇ ವಿಶೇಷ. ಯಾಕೆ? ಮನ್ಮಥ ಏನು ಸಾಮಾನ್ಯದವನಲ್ಲ. ಈ ಪ್ರಪಂಚದಲ್ಲಿರುವಂತಹ ಸರ್ವರು ಎನ್ನ ಮೀರುವರಿಲ್ಲ. ರೂಪದಲ್ಲಾಗಲಿ ಪರಾಕ್ರಮದಲ್ಲಾಗಲಿ ಮನ್ಮಥನನ್ನ ಮೀರುವವರು ಇಲ್ಲವೇ ಇಲ್ಲ. ಸುಮ್ಮನೆ ಹೇಳ್ತೇನೆ ಅಂತ ಅಲ್ಲ, ಮತ್ತೆ ನಮ್ಮಲ್ಲಿ ಆಧಾರ ಉಂಟು. ಹಾಗೆ ಹೇಳುವುದಿಲ್ಲ. ಈಗ ನೀವೇ ಆಲೋಚನೆ ಮಾಡಿ ನೋಡಿ. ಹೇಳಿ. ಭೂಲೋಕದಲ್ಲಿರುವಂತ ಒಂದು ಮಗು, ಆ ಮಗುವನ್ನ ಕರೆಯೋರು ಏನಂತ ಕರೀತಾರೆ? ಗಂಡು ಮಗು. ಅದು ಹೌದು, ಗಂಡು ಮಗು ಅಂತ ಕರೀತಾರೆ. ಯಾವ ರೀತಿ ಉಪಯೋಗ ಅಲ್ಲ ಆಗ್ತದೆ. ನನ್ನ ಮಗ ನೋಡ್ಲಿಕ್ಕೆ ಸಾಕ್ಷಾತ್ ಮನ್ಮಥ ರಾಯ ಅಂತ ಹೇಳ್ತಾರೆ. ಆ ರೀತಿಯಾಗಿ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬರು ರೂಪ ಅಂದ್ರೆ ಮನ್ಮಥ, ಮನ್ಮಥ ಅಂದ್ರೆ ರೂಪ, ಸೌಂದರ್ಯ ಸೌಂದರ್ಯ ಅಂತ. ಜೊತೆಗೆ ಪರಾಕ್ರಮದಲ್ಲಿ ಪ್ರತಿಯೊಬ್ಬರು ಬಾಣವನ್ನ ಪ್ರಯೋಗಿಸ್ತಾರೆ. ಆದ್ರೆ ಏನಾಗ್ತದೆ? ಒಂದಿದ್ದದ್ದು ಎರಡಾಗ್ತದೆ. ಮನ್ಮಥ ಬಾಣವನ್ನ ಪ್ರಯೋಗಿಸಿದರೆ ಹಾಗಲ್ಲ ಸ್ವಾಮಿ, ಹಾಗಲ್ಲ. ಎರಡಿದ್ದದ್ದು ಒಂದಾಗ್ತದೆ. ಉಣ್ಣೆ ಉಂಟು ಅಂತಾದ್ರೆ ಇನ್ನೊಂದು ಹುಟ್ಟಿಕೊಳ್ತದೆ. ಆ ರೀತಿಯಾಗಿರುವಂತಹ ಸಾಮರ್ಥ್ಯವನ್ನು ಹೊಂದಿದವ ನಾನು. ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ ಎಂಬಂತಹ ಕುಸುಮ ಶರಗಳನ್ನು ಹೊಂದಿದ್ದೇನೆ. ಆ ಕಾರಣಕ್ಕಾಗಿ ನನ್ನನ್ನು ಮೀರುವವರಿಲ್ಲ ಅಂತ ಹೇಳ್ತೇನೆ. ಈ ಮನ್ಮಥನ ವಿಚಾರಕ್ಕೆ ಯಾರಾದ್ರೂ ಬಂದ್ರು ನಾನು ಬಿಡುವುದಿಲ್ಲ. ಇದಕ್ಕೆ ಸರಿಯಾದಂತಹ ಉದಾಹರಣೆ ಈ ಹಿಂದೆ ನಾನು ಮಾಡಿದ್ದು. ಸಂದರ್ಭದಲ್ಲಿ ಸೂರ್ಯದೇವ ಬಹಳ ಹಾರಾಡ್ತಾ ಇದ್ದ. ಅವನ ಹಾರಾಟವನ್ನು ನಿಲ್ಲಿಸಬೇಕೆಂದು ಅವನಿಗೊಂದು ಬಾಣವನ್ನ ಪ್ರಯೋಗ ಮಾಡಿದೆ. ಏನಾಯ್ತು ಪರಿಣಾಮ? ವಿರಹ ವೇದನೆ. ಪಾಪ ಹೀಗೆ ನರಳುತ್ತಾ ಇದ್ದ. ನರಳುತ್ತಿದ್ದಂತ ಆತ ಹುಡುಕಾಟವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ. ಏನ್ ಮಾಡುವುದು, ಎಲ್ಲಿ ಹೋಗುವುದು, ಹಾಗೆ ಹೀಗೆ ಅಂತ. ಆಗ ಅವನ ಕಣ್ಣಿಗೆ ಬಿದ್ದದ್ದು ಬಯಲಿನಲ್ಲಿರುವಂತಹ ಹೆಣ್ಣು ಕುದುರೆ. ಹೋಗಿ ಆ ಹೆಣ್ಣು ಕುದುರೆಯನ್ನು ಕೂಡಿದ ಪ್ರತೀಕವಾಗಿ ಅಶ್ವಿನಿ ದೇವತೆಗಳ ಹುಟ್ಟಾಯ್ತು. ಇಲ್ಲೂ ನಮ್ಮ ಸಾಧನೆಯೇ ಅಲ್ವಾ? ಅಶ್ವಿನಿ ದೇವತೆಗಳು ಹಾಗಿದ್ರೆ ಹುಟ್ಟಿಕೊಂಡದ್ದು ಯಾರ ಸಾಧನೆಯಿಂದಲಾಗಿ? ಮನ್ಮಥನ ಸಾಧನೆಯಿಂದಲಾಗಿ. ಆ ಕಾರಣಕ್ಕಾಗಿ ನನ್ನನ್ನು ಪ್ರತಿಯೊಬ್ಬರು ಹಾಡ್ತಾರೆ, ಕೊಂಡಾಡುತ್ತಾರೆ. ಈ ರೀತಿಯಾಗಿ ನಾನಿದ್ದೇನೆ ಅಂತಾದ್ರೆ ಇದಕ್ಕೊಂದು ಬಲ ಉಂಟು ಅಂತ ಅರ್ಥ. ಹಾಗೆ ಸುಮ್ಮನೆ ನಾವು ವ್ಯವಹಾರ ಮಾಡುವುದಲ್ಲ. ನನ್ನ ಹಿಂದೆ ಒಂದು ಶಕ್ತಿ ಇಲ್ವಾ? ಸ್ತ್ರೀ ಶಕ್ತಿಯೇ ಅದು ಉಂಟು. ನನ್ನ ಮಡದಿಯಾಗಿರುವಂತಹ ರತಿದೇವಿ, ಹಾಗೆ ನಾವಿಬ್ರು ಒಟ್ಟಿಗೆ ಇರುವುದು. ರತಿಯ ಮೇಳದೊಳಿರ್ಪ ಕಾಮನು, ಈ ರೀತಿಯಾಗಿ ಕೆಲವರು ಹೇಳ್ತಾರೆ. ಆದ್ರೂ ಒಂದು ನಾವಿಬ್ರೇ ಸಾಕು ಅಂತ ಹೇಳ್ತೇನೆ. ಅದೆಷ್ಟೋ ಜನ ಇರುವುದಕ್ಕಿಂತ ನಾವಿಬ್ಬರಿದ್ದು ವ್ಯವಹಾರವನ್ನು ಮುಗಿಸಿ ಹೋದ್ರೆ ಅಲ್ಲಿಗೆ ಸರಿ ಆಗ್ತದೆ, ಗೊಂದಲಾಗುವುದಿಲ್ಲ, ವ್ಯವಸ್ಥಿತವಾಗಿರ್ತದೆ ಅಲ್ವಾ? ಹಾಗಾಗಿಯೇ ನಾನು ಈ ರೀತಿಯಾಗಿ ಕುಸುಮಾವತಿ ಅಂತ ಅಲ್ಲ, ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ಕಡೆಯಲ್ಲೂ ಮನ್ನಣೆಯನ್ನು ಪಡೀತಾ ಇದ್ದೇನೆ. ಒಲಗ ಕೊಟ್ಟಿದ್ದೇನಲ್ಲ, ವಿಶೇಷ ಇದ್ರು ಬರ್ತೀನಿ. ಓಯ್ ಬ್ರಹ್ಮ ಸಭೆಯಲ್ಲಿ ಬ್ರಹ್ಮದೇವ ನಿಮ್ಮ ಚಿತ್ರಪಟವನ್ನು ಧೂಳಿಪಟ ಮಾಡಿದ್ದಾರೆ. ಅಪ್ಪಾ ಯಾರಿಗೆ ಹೇಳುವುದು ಇದು? ಬ್ರಹ್ಮನಿಗೆ ಹೇಳಲೇಬೇಕು. ನಾನು ಗೊಲಗಸ್ತನಾಗಿರುವಂತಹ ಸಂದರ್ಭದಲ್ಲಿ
ವಿಶೇಷವಾಗಿರುವಂತಹ ವಾಣಿಯನ್ನು ಕೇಳ್ತಾ ಇದ್ದೀನಿ. ಅಶರೀರ ವಾಣಿಯೇ ಹೌದಾದರೂ ವಿಚಾರವನ್ನು ಕೇಳಿ ದಿಗ್ಭ್ರಮೆಗೊಳಗಾದವ ನಾನು. ಅಬ್ಬಾ, ಬ್ರಹ್ಮನ ಸಭೆಯಲ್ಲಿಯೂ ಈ ರೀತಿ ಆಯ್ತಲ್ಲ ಅಂತ. ಹಾಗಿದ್ರೆ ಈ ಬ್ರಹ್ಮ ಯಾರು? ನನಗೂ ಸಹೋದರನೇ ಆಗ್ತಾನೆ ಅವ. ಆ ಕಾರಣಕ್ಕಾಗಿ ಹೇಳುವುದು, ಬ್ರಹ್ಮ ನಾನು, ನಮ್ಮಲ್ಲಿ ಸಂಬಂಧ ಉಂಟು. ಹೇಗೆ? ಇಬ್ಬರணுಗರು ಹರಿಗೆ, ಅದರೊಳಗೊಬ್ಬ ಕರಣಿಕ, ಬರ್ದಾಕುವವ ಈ ಬ್ರಹ್ಮ. ಇನ್ನೊಬ್ಬ ಈರೇಳು ಲೋಕದ ಹೆಬ್ಬೆಲಸನ್ನು ಬೆಳೆಸುವವ ಅಂದರೆ ನಾನು, ಮನ್ಮಥ. ನನ್ನನ್ನೆಲ್ಲರೂ ಕೊಂಡಾಡುವಾಗ ತುಂಬಿದಂತಹ ಸಭೆಯಲ್ಲಿ ಆ ಬ್ರಹ್ಮದೇವ ಈ ರೀತಿಯಾಗಿ ಅವಮಾನ ಮಾಡ್ತಾನೆ ಅಂತಾದರೆ ಮತ್ಸರವನ್ನು ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು. ಆ ಭೂಲೋಕದ ಗಾದೆ ಮಾತು ಇಲ್ಲಿ ಸತ್ಯ ಆಯ್ತಾ? ಹೇಗೆ ಈ ರೀತಿಯಾಗಿರುವಂತ ವೈಷಮ್ಯವನ್ನು ಅವ ಸಾಧಿಸ್ತಾನೆ ಅಂತಾದ್ರೆ ಸುಮ್ಮನೆ ಉಳಿಬೇಕಾ? ಸರಿ, ನಾನ್ಯಾರು? ನನ್ನ ಪ್ರತಾಪ ಏನು ಹೇಳುವುದನ್ನ ಸರಿಯಾಗಿ ಅವನಿಗೆ ತಿಳಿಸಬೇಕು. ತಿಳಿಸಿ ದಾರಿ ತಪ್ಪಿರುವಂತಹ ಬ್ರಹ್ಮನನ್ನ ಸರಿಯಾದ ದಾರಿಗೆ ತರಬೇಕು. ಹಾಗಾಗಿ ಇಲ್ಲಿ ನಿಲ್ಲುವುದಲ್ಲ, ನೇರ ಸತ್ಯಲೋಕ. ಮುಟ್ಟಿತು ಸಮಯವಿನ್ನು ಹುಟ್ಟಿದ ಹಾಗೆಯನ್ನು
ಆಗುವುದಿಲ್ಲ. ಮನ್ಮಥರಾಯ ಬಂದದ್ದು ಸತ್ಯಲೋಕ, ಹೇಗೆ ಬರಬೇಕಾ ಹಾಗೆ ಬಂದಿದ್ದಾನ? ಅನಂಘನಾಗಿ ಬಂದಿದ್ದೇನೆ. ಯಾವ ರೀತಿ ಅದು? ಇಲ್ಲಿರುವವರೆಲ್ಲ ನನಗೆ ಕಾಣ್ತಾರೆ, ಆದರೆ ನಾನು ಇವರಿಗೆಲ್ಲ ಕಾಣಿಸುವುದಿಲ್ಲ. ಅದೃಶ್ಯನಾಗಿದ್ದೇನೋ? ಹೌದೇ. ಅದೇ ರೀತಿಯಾಗಿ ಸತ್ಯಲೋಕವನ್ನು ಪ್ರವೇಶ ಮಾಡಿದೆ. ಅದರೊಂದು ಕಷ್ಟ. ಈಗ ಎಂತ ಒಳಗತ್ತಲಾಗಿರುವಂಥ ಸಂದರ್ಭ, ಕೇಳಿರುವಂಥ ಅಶರೀರವಾಣಿ ಸತ್ಯವೋ ಸುಳ್ಳು ತಿಳಿಬೇಕೋ ಬೇಡವೋ? ಸತ್ಯಲೋಕವನ್ನು ಪರಿಶೀಲಿಸಿದಾಗ ತಿಳಿಯುತ್ತದೆ. ಆ ಶರೀರವಾಣಿ ಹೇಳಿದ್ದುಂಟು, ವಿದ್ಯಾದಿ ದೇವತೆಯ ಪಟ್ಟವನ್ನು ಶಾರದೆಗೆ ಕೊಡುವುದು ಅಂತ. ಅಂದ್ರದ್ದು ಒಂದು ರೀತಿ ಮಹೋತ್ಸವ ಇದ್ದ ಹಾಗೆ. ಸಂಭ್ರಮ ಅಂತಾದರೆ ಸಕಲ ಸಿದ್ಧತೆಗಳಾಗಬೇಕು. ಅಬ್ಬಬ್ಬ, ಸತ್ಯಲೋಕದಲ್ಲಿ ಸಂಭ್ರಮ. ಹೌದು, ಅಬ್ಬಾ ನಿಬ್ಬೆರಗಾಗಿ ಬಿಟ್ಟೆ. ಸತ್ಯಲೋಕದಲ್ಲಿ ಶೃಂಗರಿಸಲ್ಪಟ್ಟಿರುವಂತಹ ಈ ಸೌಂದರ್ಯ ಸೊಬಗನ್ನು ನೋಡಿ ನಿಜಕ್ಕೂ ಆಶ್ಚರ್ಯಚಕಿತನಾಗಿದ್ದೇನೆ. ಈ ರೀತಿಯ ಸೊಬಗು ಬಹುಶಃ ಇನ್ಯಾವ ಲೋಕದಲ್ಲೂ ಸಿಗಲಿಕ್ಕಿಲ್ಲ. ಯಾಕೆ? ವ್ಯವಸ್ಥಾಪಕ ಬ್ರಹ್ಮ ಅಲ್ವಾ, ವ್ಯವಸ್ಥೆ ಮಾಡಿಸಿದ್ರೆ ಮುಗಿತೆ, ಮತ್ತೆ ಯಾವ ಲೋಪದೋಷಗಳಿರುವುದಿಲ್ಲ. ಅಂತಹ ಈ ಸತ್ಯಲೋಕದಲ್ಲಿ ನನ್ನ ಪಾಲಿಗೆ ಅವಮಾನ ಆಗ್ತದೆ ಅಂತಾದ್ರೆ ಏನಿದು? ಛೇ, ಎಲ್ಲ ಇದ್ದಾಗ ಅವಮಾನ ಮಾಡ್ತಾನಲ್ಲ. ಒಬ್ಬನೇ ಇದ್ದಾಗ ಅವನೇ ಮಾತಾಡ್ಕೊಳ್ಳಿ, ಅದು ನಮ್ಗೆ ಲೆಕ್ಕಕ್ಕಿಲ್ಲ. ಎಲ್ಲ ಇದ್ದಾಗ ಮಾಡಿದ ನೋಡಿ ಅವಮಾನವನ್ನು, ಅದು ನಿಜವಾಗಿ ಬೇಸರ ಆಗುವುದು. ಆದರೂ ಬರೇ ಬೇಸರ ಆದ ಮಾತ್ರಕ್ಕೆ ಹಿಂದಡಿಯನ್ನು ಇಡುವವನಲ್ಲ ಮನ್ಮಥ. ನನ್ನನ್ನೇ ಅವಮಾನ ಮಾಡಿದ್ದಾನೆ ಅಂತಾದರೆ ಇವನನ್ನು ನಾನು ಬೇಕೋ ಬೇಡವಾ? ಅವಮಾನ ಮಾಡಬೇಕೋ ಬೇಡವಾ? ಮಾಡಲೇಬೇಕು ಅಂತ ಹೇಳ್ತೇನೆ. ಯಾರು ನಮಗೆ ಪಾಠ ಕಲಿಸುವುದಕ್ಕೆ ಮುಂದಾಗ್ತಾರೋ ನಾವು ಅವರಿಗೇ ಪಾಠ ಕಲಿಸಬೇಕು. ಇದು ಮನ್ಮಥನ ನೀತಿ. ಹಾಗಾಗಿ ಈ ತುಂಬಿದಂತಹ ಸಭೆಯಲ್ಲಿ ಇಲ್ಲಿಯ ವ್ಯವಸ್ಥಾಪಕ ಅವನು ಎಲ್ಲೋದ? ಅವನನ್ನು ಬಿಡುವುದಿಲ್ಲ ನಾನು. ಅವನಿಗೊಂದು ಸರಿ ಪಾಠ. ಏನು ತೇಜಸ್ಸು, ಏನು ಓಜಸ್ಸು, ಏನು ವರ್ಚಸ್ಸು! ಆಹಾ, ಏನೊಂದು ಲಕ್ಷಣ ಕುಳಿತದ್ದು ಅಂದ್ರೆ ನೋಡಲೇಬಾರದು ನಿಜವಾಗಿ. ಅಂದ್ರೆ ನೋಡ್ಲಿಕ್ಕೆ ಆಗುವುದಿಲ್ಲ ಅಂತಲ್ಲ, ಮತ್ತೆ ಆ ರೀತಿ ಹೊಳಪುಂಟು, ಹಮ್ಮಲ ಶಕ್ತಿ ಇಲ್ಲ ನೋಡುವಷ್ಟು ಅಂತ. ಅವನೊಟ್ಟಿಗೆ ಕುಳಿತುಕೊಂಡವಳು ಇಲ್ಲಿಯ ಪಟ್ಟಬಂಧ ಮಹೋತ್ಸವ ಯಾರಿಗೋ ಅವಳು. ಆ ಜೋಡಿ ನೋಡ್ತಾ ಇದ್ರೆ ಒಂದ್ ರೀತಿ ನಮಗೆ ಆಶ್ಚರ್ಯ ಆಗುವುದು, ಸಂತೋಷ ಆಗುವುದು. ಹೊಸ ಜೋಡಿ, ಹಳೆ ಜೋಡಿ ಅಲ್ಲ, ಹೊಸ ಜೋಡಿ ಕುಳಿತುಕೊಂಡುಂಟು. ನಾವು ಏನು ಮಾಡಬೇಕೀಗ? ನಾವು ಆಲೋಚನೆ ಮಾಡುವುದು. ಬ್ರಹ್ಮ ಈ ಕಡೆ ಕುಳಿತಿದ್ದಾನೆ, ಶಾರದೆ ಈ ಕಡೆ ಕುಳಿತಿದ್ದಾಳೆ. ಇಬ್ಬರು ಒಟ್ಟಾಗಿ ಕುಳಿತಿದ್ದಾರೆ, ಹೌದು. ಆದರೆ ಇಬ್ಬರ ಮಧ್ಯೆ ಇರುವಂತ ಸಂಬಂಧ ಮಗಳು ಶಾರದೆ ಬ್ರಹ್ಮಗೆ ಶಾರದೆ ಮಗಳು ಶಾರದೆ ಬ್ರಹ್ಮಗೆ ಈಕೆಯ ರಾತ್ರಿ ಹಗಲು ಭೋಗಿಸುವ ಹಾಗೆ, ಈಕೆಯ ರಾತ್ರಿ ಹಗಲು ಭೋಗಿಸುವ ಹಾಗೆ, ರಾತ್ರಿ ಹಗಲು ಹಗಲು ರಾತ್ರಿ ಭೋಗಿಸುವ ಹಾಗೆ, ಈಕೆಯ ರಾತ್ರಿ ಹಗಲು ಭೋಗಿಸುವ ಹಾಗೆ, ರಾತ್ರಿ ಹಗಲು ಭೋಗಿಸುವ ಹಾಗೆ, ಈಕೆಯ ರಾತ್ರಿ ಹಗಲು ಭೋಗಿಸುವ ಹಾಗೆ, ಈಕೆಯ ರಾತ್ರಿ ಹಗಲು ಭೋಗಿಸುವ ಹಾಗೆ.
ಅಗಲದಂದದಿ ಗೈವೆ ಎನ್ನುತ್ತಲೇ ಅಗಲದಂದದಿ ಗೈವೆ ರಾತ್ರಿ ಹಗಲು ಅಗಲದಂದದಿ ಗೈವೆ ಎನ್ನುತ್ತಲೇ ಕುಸುಮಾಸ್ತ ತೆಗೆದೆಂಚನಾವಿನಿಗೆ ಅಗಲದಂದದಿ ಗೈವೆ ಅಗಲದಂದದಿ ಗೈವೆ ಎನ್ನುತ್ತಲೇ ಕುಸುಮಾಸ್ತ ತೆಗೆದೆಂಚನಾವಿನಿಗೆ ಅಸ್ತ್ರ ಎಚ್ಚನ ವಿಧಿಗೆ ಅಸ್ತ್ರ ಎಚ್ಚನ ವಿಧಿಗೆ ಅಗಲದ ನದಿಗೈವೆ ಎನ್ನುತ್ತಾನೆ ಕುಸುಮಾತ್ರ ತೆಗೆದೆಚ್ಚನ ವಿಧಿಗೆ ಅಸ್ತ್ರ ಎಚ್ಚನ ವಿಧಿಗೆ ಶಾರದೆ ಒಟ್ಟಿಗೆ ಕುಳಿತುಕೊಂಡಿದ್ದಾರೆ. ಬ್ರಹ್ಮ ಏನಾಗಬೇಕು ನನಗೆ? ಸಹೋದರ. ಹಾಗಿದ್ರೆ ಶಾರದೆ ಏನಾಗಬೇಕು? ಅವಳು ನನಗೆ ಮಗಳಾಗ್ತಾಳೆ, ಇರುವಂತಹ ಅವನಿಗೆ ಮಗಳೇ ಆಗುವುದು. ಆದರೆ ಒಂದು ಹೀಗೆ ಬರೇ ಅಪ್ಪ ಮಗಳು ಆಗಿರುವುದಾ? ಹಾಗೆ ಮಾಡ್ಲಿಕ್ಕೆ ಬಿಡುವುದಾ? ಛೇ, ಇಲ್ಲವೇ ಇಲ್ಲ. ಇವರಿಗೆ ಸರಿಯಾದಂಥ ಬುದ್ಧಿ ಬರಿಸಬೇಕು ಅಂತಾದರೆ ಇಂದು ಮಗಳಿರುವಂತಹ ಶಾರದೆ ನಾಳೆ ಅಂತಾದರೆ ಹೆಂಡತಿ ಆಗಬೇಕು, ನನ್ನ ಪಾಲಿಗೆ ಅತ್ತಿಗೆ ಆಗಬೇಕು. ಹಾಗಾಗಬೇಕು. ಸರಿ ಸರಿ ಸರಿ, ಮನ್ಮಥನ ಮಂತ್ರದಲ್ಲಿ ಒಂದು ಮಂತ್ರವನ್ನು
ಯಾವ ಮಂತ್ರ? ಕುಸುಮಶರ ಎಂಬಂತಹ ಪಂಚಮಂತ್ರ. ಅದರಲ್ಲಿ ಒಂದು ಅಸ್ತ್ರವನ್ನ ಈ ಬ್ರಹ್ಮನಿಗೆ ಚುಚ್ಚಲೊಂದೇ ಶರವು ವಿಧಿ ಮನ ಹುಚ್ಚನಾಗುತ್ತ ಚುಚ್ಚಲೊಂದೇ ಶರವು ವಿಧಿ ಮನಯು ಹುಚ್ಚನಾಗುತ್ತ ವಿರಾಗದಲ್ಲಿ ಭ್ರಮೆ ಮುಚ್ಚಲಾಕ್ಷಣ ತಿರುಗಿ ಸುಜ್ಞಾನತ್ವ ಮಳೆ ದೋರಿ ಸ್ವಚ್ಛನಾಗಿರೆ ಮೊದಲಿನಂದದೋಳು ಏನಾಯ್ತು? ದಂಡ ನೋಡಿ. ಅಯ್ಯೋ ದಂಡ ಆಗಿ ಹೋಯ್ತಲ್ಲ. ಬ್ರಹ್ಮನ ದಂಡ ಇದು ಬ್ರಹ್ಮದಂಡ ಆಗೋಯ್ತು. ಮಗಳೇ, ಇಲ್ಲಿಯವರೆಗೆ ಹಾಗಾದದ್ದಿಲ್ಲ. ಇವತ್ತು ದಂಡ ಕೈ ಜಾರಿದೆ ಅಂತ ಆದ್ರೆ ಬಹುಶಃ ಹೀಗಿರಬಹುದು ಮಗಳೇ. ಏನಪ್ಪಯ್ಯ? ಈ ಪ್ರಶಾಂತವಾದಂತಹ ಕೊಳದ ನೀರು ನೋಡುವುದಕ್ಕೆ ಬಹಳ ಶೋಭೆ ಚಂದ. ಹೌದು. ಆದ್ರೆ ಕೆಲವು ವಿಕೃತ ಮನಸ್ಥಿತಿಯವರು ಇರ್ತಾರೆ. ಸಣ್ಣ ಕಲ್ಲನ್ನ ಎಸೆದು ಅಲ್ಲಿ ತರಂಗಗಳು ಹೇಳುವ ಹಾಗೆ ಪ್ರಶಾಂತವಾದಂತಹ ಈ ನಮ್ಮ ಸಭಾ ಮಂಟಪಕ್ಕೆ ಯಾರೋ ವಿಕೃತ ಮನಸ್ಸಿನವರು ಬಂದಿರಬೇಕು ನೋಡಿ. ಹಾಗಾಗಿ ಇದೆಲ್ಲ ಹೆಚ್ಚು ಕಡಿಮೆ ಆಗ್ತಾ ಉಂಟು. ಆದ್ರೆ ನೀವೆಷ್ಟಂದ್ರು ಬ್ರಹ್ಮ ಅಲ್ವಾ? ನಾವು ಗಂಭೀರ. ಹೌದು. ಗಾಂಭೀರ್ಯಕ್ಕೆ ಮತ್ತೊಂದು ಹೆಸರೇ ನಾವು. ಹೌದು. ನಮ್ಮ ಬಿಟ್ಟು ಅದಿಲ್ಲ, ಅದನ್ನು ಬಿಟ್ಟು ನಾವಿಲ್ಲ. ಆದ್ರೆ ಈಗ ಸ್ವಲ್ಪ ಬಿಟ್ಟೋದಾಗ ಉಂಟು. ಗುಣ ತಗೊಳ್ಳಿ. ಅದು ಎಷ್ಟೊತ್ತೆ ತಗೊಳ್ಳಿಕ್ಕೆ. ತಪ್ಪಿನ ಮೊದಲು ತಪ್ಪಿನ ಮೊದಲು ನಾನೇ ಅಜಗುಪ್ಪದೆ ಶಾರದೆ ಬಿಡಲು ಅಜಗುಪ್ಪದೆ ಶಾರದೆ ಬಿಡಲು ಒಪ್ಪತ್ತು ಮಾರಿ ಒಪ್ಪತ್ತದಿನ ನಿಪ್ಪದೆ ಹೇಗುತ್ತದೆ ತಪ್ಪಿದೆ ಮತ್ತೆ ಯಾರಲ್ಲ ನಾನೇ. ನಾನು ಈಗೀಗೊಂದು ತಪ್ಪುದು ಅಂದ್ರೆ ಅಷ್ಟಿಷ್ಟ ಅಲ್ಲ. ಗೊತ್ತಾಯ್ತು. ಯೋಚನೆ ಮಾಡಿ ಬಿಡ್ಬೇಕಾ ಬೇಡವಾ? ಅಲ್ಲ ಎಂತಂದ್ರೆ ಗೊತ್ತಾಯ್ತಾ? ಬಡಿಸ್ಬೇಕು ಅಂತಲೇ ಈ ರೀತಿ ಮಾಡಿದ್ದು. ಇಲ್ಲ ಅಂತ ಆದ್ರೆ ಬ್ರಹ್ಮ ಕೆಲ ಕಾಲ ಮೈಮರೆತದ್ದು ಹೌದು. ಏನ್ ಮಾಡುವ? ಬಿದ್ದಂತಹ ದಂಡವನ್ನ ಮತ್ತೆ ಅವನ ಕೈಗೆ ಒಪ್ಪಿಸಿದ ಉಳಿ ಶಾರದೆ. ನಾನೇ ತಪ್ಪಿದ್ದೆಲ್ಲಿ? ಶರವನ್ನ ಪ್ರಯೋಗಿಸಿದ್ದೇನೆ, ಅದು ಕೆಲಸ ಮಾಡಿದೆ. ಅವನು ಕಲಕಾಲ ಮೈ ಮರೆತಿದ್ದಾನೆ. ಆದ್ರೂ ಒಂದು ಇವಳಿದ್ದಾಳೆ ಹೇಳುವುದನ್ನ ಮರೆತ ಅವನಿಗೆ ಮಾತ್ರ ಬಿಟ್ಟನಲ್ಲ. ಒಂದು ಹೋದರೆ ಏನು, ಉಳಿದದ್ದು 4 ಉಂಟಲ್ಲ. ಆ 4 ಎರಡೆರಡು ಅಸ್ತ್ರವ ತೆಗೆದು ಅಂಚೆವಾಗನ ಸರಸ್ವತಿಯರಿಗೆ ಮನಸ್ಸು ಪಲ್ಲಟವಾಗಲು ಅಂಚೆವಾಗನ ಸರಸ್ವತಿಯರಿಗೆ ಮನಸ್ಸು ಪಲ್ಲಟವಾಗಲು ಮುಂಚೆ ತಾಳಿರುವ ಕಾಮನ ಹಗೆಯೋ ಬಯಲಾಗಿ ಮುಂಚೆ ತಾಳಿರುವ ಕಾಮನ ಹಗೆಯು ಬಯಲಾಗಿ ವಾಂಚೆ ಹತ್ತಿತು. ಮಹಾ ಸಂಭೋಗ ಸುಖ ಬಯಗೆ ಗೊಂಚಸಗಿ ಕೈಗಳಿಂದ ಅಪ್ಪಿ ಅಪ್ಪಿ ಮುದ್ದಾಡಿ ಮುದ್ದಾಡಿ ಕೈಗಳಿಂದಪ್ಪಿ ಮುದ್ದಾಡುತ್ತ ಶಾರದೆಯೊಳ್
ನಿನಗೆ ಮದುವೆ ಬೇಡವೇನೆ ಮದುವೆ ಮದುವೆ ಬೇಡವೇನೆ ಮದುವೆ ಬೇಡವೇನೆ ನಿನಗೆ ನಗೆ ಮದುವೆ ಬೇಡವೇನೆ ಮದುವೆ 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 ಬೇಡವೇನೆ ಚದುರಪತಿಯ ಭೋಗದೊಲವು ಚದುರಪತಿಯ ಭೋಗದೊಲವು ಮುದುಗದಿವುದೇ ಜೋಡೆ ಚದುರಪತಿಯ ಭೋಗದೊಲವು ಮುದುಗದಿವುದೇ ಜೋಡೆ ನಿನಗೆ ಮದುವೆ ಬೇಡವೇನೆ ಮುದುಗದಿವುದೇ ಜಾಣೆ 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 ಮದುವೆ ಬೇಡವೇನೆ ಮಧುಮಾನಯನೇ ಸುಗುಣ ಸದನೆ ಮದುವೆ 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 ಬೇಡವೇನೆ ಮದುವೆ ಬೇಡವೇನೆ ಚತುರಪತಿಯ ಭೋಗದೊಲವು ಚತುರಪತಿಯ ಚತುರಪತಿಯ ಭೋಗದೊಲವು ಚತುರಪತಿಯ ಭೋಗದೊಲವು ಮುದುಗದಿವುದೇ ಜೋಡೆ ಮದುವೆ ಬೇಡವೇನೆ ಮದುವೆ ಬೇಡವೇನೆ ಮದುವೆ ಬೇಡವೇನೆ ಮಧುಮನಯನಿ ಸುಗಣ ಸದನೆ ಮದುವೆ ಬೇಡವೇನೆ ಚದುರಪತಿಯ ಭೋಗದೊಲವು ಹುದುಗದಿವುದೇ ಜಾಡೆ ಮದುವೆ ಬೇಡ ಏನೇ ಮಧುಮನಯನಿ ಸುಗುಣ ಸದನೆ ಮಧುಮನಯನಿ ಸುಗುಣ ಸದನೆ ಮದುವೆ ಬೇಡ ಓ ಪದುಮನಯನೇ ಓ ಬ್ರಹ್ಮದೇವ ಸುಗುಣ ಸದನೆ ಶಾರದಾ ದೇವ್ರೆ ಓ ಶಾರದಾ ಬ್ರಹ್ಮದೇವ್ರೆ ಶಾರದಾ ಓ ಮೊದಲು ನಿನ್ನನ್ನು ಕರೆಯುವಾಗ ಈ ರೀತಿ ತೊದಲುವುದಿಲ್ಲವಾಗಿತ್ತು. ಈಗ ಹಾಗಲ್ಲ. ಮಗಳೇ ಎನ್ನುವುದಾಗಿ ಕರೆಯುವಾಗ ಏನೋ ತಡೀತಾ ಇದೆ ಮಾತುಗಳು. ಹಾಗಾಗಿ ಪದುಮ ನಯನೆ ಸುಗುಣ ಸದನೆ ಪ್ರಾಯ ಸಮರ್ಥಳು ನೀನು. ಈ ಪ್ರಾಯದಲ್ಲಿ ಮದುವೆ ಬೇಡವೇನೆ? ಚದುರನಾದಂಥ ಪತಿಯ ಜೊತೆಯಲ್ಲಿ ಕಾಮದ ಸುಖವನ್ನು ಅನುಭವಿಸಬೇಕು ಎನ್ನುವ ಆಸೆ ಆಕಾಂಕ್ಷೆ ನಿನ್ನ ಮನದಾಳದಲ್ಲಿ ಹುದುಗಲಿಲ್ಲವೇನೆ ಜಾಣೆ? ಯಾಕೆ ಮದುವೆ ಆಗಲಿಲ್ಲ ಹೇಳು? ಓ ದೇವ್ರೆ
ಲೋಕವಂದ್ಯ ನಿನ್ನ ನೋಡಿಗೆ ಶೋಕ ಕಾಪುದಗಗ. ಲೋಕವಂದ್ಯ ನಿನ್ನ ನೋಡಿಗೆ ಶೋಕ ಕಾಪುದಗಗ. ಲೋಕವಂದ್ಯ ನಿನ್ನ ನೋಡಿಗೆ ಶೋಕ ಕಾಪುದಗಗ. ಶೋಕ ಕಾಪುದಗಗ. ಓ ಕರೀಸುತ್ತಿದ್ದು ನಾವು ಸೋಕಲವುದೆ ವಿರಗ. ಓ ಕರೀಸುತ್ತಿದ್ದು ನಾವು ಸೋಕಲವುದೆ ವಿರಗ. ಲೋಕವಂದ್ಯ ನಿನ್ನ ನುಡಿಗೆ ಶೋಕ ಕಾಂಬುದಗಗ. ಓ ಕರೀಸುತ್ತಿದ್ದು ನಾವು ಸೋಕಲವುದೆ ವಿರಗ. ಸೋಕಲವುದೆ ವಿರಗ. ಶೋಕ ಕಾಂಬುದಗಗ. ಓ ಕರೀಸುತ್ತಿದ್ದು ನಾವು ಸೋಕಲವುದೆ ವಿರಗ. ಲೋಕವಂದ್ಯ ನಿನ್ನ ನುಡಿಗೆ ಶೋಕ ಕಾಪುದಗಗ. ಓ ಕರೀಸುತ್ತಿದ್ದು ನಾವು ಸೋಕಲವುದೆ ವಿರಗ. ಲೋಕವಂದ್ಯ ನಿನ್ನ ನುಡಿಗೆ ಶೋಕ ಕಾಂಬುದಗಗ. ಆಶ್ಚರ್ಯವಾಯ್ತು ನಿಮ್ಮ ಮಾತುಗಳು. ಯಾಕೆ? ಅದಲ್ಲದೆ ಹೋದ್ರೆ ಆ. ಪ್ರಾಯ ಸಮರ್ಥರಾಗಿರುವಂತಹ ನನ್ನ ಮದುವೆಯ ಕುರಿತಾಗಿ ನೀವು ಯೋಚಿಸ್ತಾ ಇದ್ದೀರಿ. ಆ, ನನಗೆ ಆ, ಬೇಕು ಅನ್ನಿಸ್ತದೆ ಮದುವೆ ನಿಮಗೆ. ನಿನಗೆ ಬೇಕು ಅನ್ನಿಸ್ತದೆ ಮದುವೆ ನಿಮಗೆ. ನನಗೂ ಹಾಗೆ. ಆ, ನನಗೆ ಆ. ಬೇಕು ಅನ್ನಿಸ್ತದೆ ಮದುವೆ ನಿನಗೆ. ನನಗೆ ನಿಮಗೆ ಮದುವೆ ಬೇಕು ಅನ್ನಿಸ್ತದೆ. ಹಾಗಾದ್ರೆ ಬೇಕು ಬೇಕು ಅನ್ನಿಸುವುದೇ ಸತ್ಯ ಅಂತಾದ್ರೆ ಆ, ಇಲ್ಲಿಯವರೆಗೆ ಯಾಕೆ ನೀನು ಮದುವೆ ಆಗಲಿಲ್ಲ? ನನಗೆ ಮದುವೆ ಆಗ್ಬೇಕು ಅಂತಾದ್ರೆ ಹೆಣ್ಣಿಗೊಂದು ಆಯ್ಕೆ ಇಲ್ವಾ? ಆ, ಸಹಜವಾಗಿ ಒಂದು ಲೋಕರೂಢಿಯಾದಂತಹ ಮಾತು ಉಂಟಂತೆ, ಹ, ರೂಪದವರನ್ನೆಲ್ಲ ವರಿಸ್ತಾಳೆ ಹೆಣ್ಣು ಅಂತ. ಕನ್ಯಾವರೇತಿ ರೂಪಂ. ಆದ್ರೆ ಆ, ನನಗೆ ಸರಿಯಾದಂತಹ ಗಂಡೇ ಕಾಣ್ಲಿಲ್ಲ. ಅಂದ್ರೆ ನಿನ್ನ ಆಯ್ಕೆಯ ಗಂಡು ಹೇಗಿರ್ಬೇಕಿತ್ತ? ಒಂದು ಆಳ್ತನ, ಹೇಗೆ? ಎಷ್ಟು ಆಳ್ತಾನೆ? ಒಂದು ಆಳ್ತನ, ನಿಮ್ಮ ಆಳ್ತನ. ನನ್ನಷ್ಟು ಎತ್ತರ. ನೋಡಿ ನಾವಿಬ್ರು ನಿಂತ್ರು ಒಂದು ಒಳ್ಳೆ ಜೋಡಿ. ಆ, ಹ, ಹ, ಹೌದಾ? ಹ, ಹ. ಹಾಗೆ. ಹಾ. ಮತ್ತೆ ಆಮೇಲೆ ಆಮೇಲೆ ಮುಖದಲ್ಲಿ ಇದೆ ಗಾಂಭೀರ್ಯ. ಗಾಂಭೀರ್ಯದ ಮುಖ. ಅದು ಮತ್ತೆ ಗಡ್ಡ, ಗಡ್ಡ. ಗಡ್ಡ ಮೀಸೆ. ಗಡ್ಡ ಇದಕ್ಕಿಂತ ಸಣ್ಣ ಗಡ್ಡುವ ಮತ್ತು ದೊಡ್ಡ ಗಡ್ಡ. ಇದೇ ಸರಿಯಾದ ಗಡ್ಡ. ಹಾ, ಇಷ್ಟೇ. ಗಡ್ಡ ಮೀಸೆ ಎರಡು ಇರಬೇಕು. ಮೀಸಿಲ್ದೆ ಗಡ್ಡ ಮಾತಿದ್ರು ಬಹಳ ಅದು ಬೇಡ. ಹಾಗಾಗಿ ಆ. ಅಷ್ಟೇ ಅಲ್ಲ, ಆ. ಸತ್ಯ ಹೇಳ, ಹಾ. ನೀವೇ ಆದರೆ ಅಂದ್ರೆ ನನ್ನ ಹಾಗೆ ಹಾಗೆ ನಿಮ್ಮ ಹಾಗೆ ಶಾರದಾ, ಓ ನೀನು ಮದುವೆಯಾಗಬೇಕು ಎನ್ನುವುದಾಗಿ ನಿಶ್ಚಯ ಮಾಡಿರುವಂತಹ ಗಂಡು ಹಾ. ನನ್ನ ಹಾಗಿರಬೇಕು. ಅಲ್ಲ, ನೀವು ಇಲ್ಲಿವರೆಗೆ ಮದುವೆ ಆಗ್ಲಿಲ್ವಲ್ಲ? ನನ್ನ ಯೋಚನೆಯ ನನ್ನ ಕಲ್ಪನೆಯ ಹೆಣ್ಣು ಇಲ್ಲಿಯವರೆಗೆ ಸಿಕ್ಕಿರ್ಲಿಲ್ಲ. ಅದು ಹೇಗಿರ್ಬೇಕಿತ್ತು? ನಿನ್ನಷ್ಟೇ ಎತ್ತರ ಇರಬೇಕು. ಹ. ಆಮೇಲೆ ನಿನ್ನ ಹಾಗೆ ಮುಂಗುರುಳಿರ್ಬೇಕು. ಇದೇ ಬಣ್ಣ ಇರ್ಬೇಕು. ಇದೇ ಮೈ ಬಣ್ಣ ಇರಬೇಕು, ಸುಬ್ಬಣ್ಣ. ಸುಬಣ್ಣ. ಅದೇ ಯಾವ ಕಾಲಕ್ಕೂ ಹಾಳಾಗದೇ ಇರುವ ಸುಬ್ಬಣ್ಣ. ಹೌದು. ಆಮೇಲೆ ಮೂಗಿಷ್ಟೇ ಇರಬೇಕು. ನನಗನಿಸುವುದು ನಿಮಗೆನೆ ನೀವೇ. ನಿನಗೆನೆ ನೀನೆ. ಸಾಗರಕ್ಕೆ ಸಾಗರವೇಣೆ, ಆಕಾಶಕ್ಕೆ ಆಕಾಶವೇ ಎಣೆ. ಹಾಗೆ ನಿಮಗೆ ನೀವೇನೆ, ನನಗೆ ನಾನೇನೆ. ಒಂದು ಕೆಲಸ ಮಾಡೋಣ, ನನ್ನಂತೆ ಮತ್ತೊಬ್ಬರಿಲ್ಲ, ನನ್ನಂತೆ ಇನ್ನೊಬ್ಬರಿಲ್ಲ. ನನಗೆ ನಾನೇ ನಿನಗೆ ನೀನೇ ಎನ್ನುವುದಕ್ಕಿಂತಲೂ ನಿನಗೆ ನಾನೇ ನನಗೆ ನೀನೆ. ನಿನಗೆನೆ ನಿನಗೆ ನಾವಿಬ್ಬರಿ ಒಂದಾದ್ರೆ ಹೇಗೆ? ಹೆಮ್ಮೆಯ ಕಾಣಿಸುವೆ ನೀ ರೀತಿಯಿಂದ ಸತಿ ಸಮ್ಮೇಳನದೊಳಗಿರಲು ತಿಳಿದನು ತ್ರಯಂಬಕಂ
ಕಿರಾತರ ಕಾಣ್ತಾ ಇದ್ದೀರಿ. ಹೌದ್ರಿ. ಆದ್ರೆ ಎಲ್ಲಾ ಕಿರಾತ್ರ ಪ್ರಾಣಿ ಹೊಡೆಯೋ ಕಿರಾತ್ರಲ್ರಿ ನಾವು. ಮತ್ತೆ ಯಾರು ಅಂತ ಸತ್ಯ ಅರ್ಥ ಆಗಬೇಕು. ನಾವು ಮೂಲ ಕಿರಾತ್ರೇ ಅಲ್ಲ. ಕೈಲಾಸವಾಸಿ ಪರಮೇಶ್ವರನೇ ನಾನು. ಯಾವತ್ತೇ ಒಬ್ಬ ವೇಷವನ್ನ ಧರಿಸ್ತಾನೆ ಅಂತಾದ್ರೆ ಆ ವೇಷದ ವಿಶೇಷತೆ ಏನು? ಆ ವೇಷ ಮೂಲ ಸ್ವರೂಪಕ್ಕೆ ಒಗ್ಗುವಂಥದ್ದು ಭಿನ್ನವಾಗಿ ಇದ್ರೆ ಮಾತ್ರ ವೇಷ ಸಾರ್ಥಕತೆಯನ್ನು ಪಡೀತದೆ. ನನ್ನನ್ನ ಏನು ಲೋಕದಲ್ಲಿ ಕೊಂಡಾಡುವುದು ಹೇಗೆ? ಪರಮೇಶ್ವರ ಲೋಕದ ತಂದೆ ಎನ್ನುವುದಾಗಿ ಕರೆದರು. ಹಾಗೆ ಅದೇ ರೀತಿಯಲ್ಲಿ ಕರೆದ ನನ್ನನ್ನ ಪಶುಪತಿ ಎನ್ನುವುದಾಗಿಯೂ ಕರೆದರು. ಹಾಗೆ ಪಶುಪತಿಯಾದ ನಾನು ಪಶು ಪಕ್ಷಿ ಮಾನವ ಪ್ರತಿಯೊಂದು ಜೀವಿಗಳಿಗೂ ನಾನೊಬ್ಬ ಲಯಕರ್ತೃವಾಗಿ ಆ ಕಾರ್ಯದಲ್ಲಿ ನಾನು ತೊಡಗಬೇಕು ಅಂತಾದ್ರೆ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ನಾನು ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಈ ಮಹೇಶ್ವರನಿಗೆ ಆದಿಮಾಯ ಕೊಟ್ಟ ವಿಶೇಷವೇ ಹಾಗೆ. ಸೃಷ್ಟಿಕರ್ತ ಬ್ರಹ್ಮನಿಗೆ ಸೃಷ್ಟಿ ಮಾಡುವುದು ಮಾತ್ರ ಕಾರ್ಯ. ಪಾಲನಾಕರ್ತೃ ವಿಷ್ಣು ಪಾಲನೆಯನ್ನೂ ಮಾಡಬಲ್ಲ, ಕಾಲವನ್ನರಿತು ಲಯವನ್ನೂ ಮಾಡಬಲ್ಲ. ಹಾಗಿದ್ರೆ ಲಯಕರ್ತೃ ನಾನು, ಲಯವನ್ನೂ ಮಾಡಬಲ್ಲೆ, ಪರಿಸ್ಥಿತಿ ಒದಗಿದ್ರೆ ಒಂದು ಸೃಷ್ಟಿಯನ್ನೂ ಮಾಡಬಲ್ಲೆ. ಹಾಗೆಯೇ ನನ್ನಿಂದ ಸೃಜಿಸಲ್ಪಟ್ಟಂತ ವಿದ್ಯೆ ಎನ್ನುವುದು ಯಾವತ್ತೂ ಉಳಿಯಬೇಕು ಎನ್ನುವ ಕಾರಣಕ್ಕಾಗಿ ಲೋಕದ ತಂದೆ ಅನ್ನಿಸಿಕೊಂಡಂತಹ ಬ್ರಹ್ಮದೇವನಿಗೆ ಅದರ ಹೊಣೆಗಾರಿಕೆಯನ್ನು ಕೊಟ್ಟೆ. ಆ ವಿಷಯವನ್ನು ಆಲೋಚನೆ ಮಾಡಿ ಇಲ್ಲೂ ಬಂದು ನೋಡಬೇಕು ಅಂತಿದ್ರೆ ಇಲ್ಲೂ ನೋಡಿದ್ರೆ ಆದ ಕಥೆಯನ್ನು ವಿದ್ಯೆ ಎನ್ನುವುದು ಅನಾಥವಾಗಿ ಬಿದ್ದಿದೆ ಇಲ್ಲಿ. ಹಾಗಿದ್ರೆ ಇದಕ್ಕೆ ಹೊಣೆಗಾರಿಕೆನಾದಂಥ ಬ್ರಹ್ಮದೇವ ತನ್ನ ಕಾರ್ಯದಲ್ಲಿ ತಪ್ಪಿದ್ದಾನೆ ಅನ್ನುವುದೇ ಅರ್ಥ ಅಲ್ವಾ? ಹಾಗಿದ್ರೆ ಬ್ರಹ್ಮ ಚ್ಯುತಿಗೊಂಡಂತಾದ್ರೆ ಕೇಳಬೇಕಾದದ್ದು ಯಾರು? ಅದರ ತಂದೆಯಾದ ನಾನಲ್ವಾ? ನೇರವಾಗಿ ಅರ್ಥ ಸಾಕ್ತೇನೆ. ಮನೆ ಒಳಗೆ ಏನು ಮಾಡ್ತಾ ಇದ್ದೆ? ನಿನ್ನ ಹತ್ರ ಮಾತಾಡಬೇಕು ಅನ್ನುವ ಕಾರಣಕ್ಕಾಗಿ ಈ ಕಡೆ ಬಂದಿವಲ್ಲದಿನೇ. ಬಾರಪ್ಪ ಹೊರಗೆ. ನಾನೊಬ್ಬ ಕಾಡೆ ಕಿರಾತ. ಅವನ ಸೃಷ್ಟಿ ಮನೆ ಬೆಂಕಿ ಬಿತ್ತು, ಅದು ಮುಗಿಯೋ ಕಾರ್ಯವೇ ಅಲ್ಲ ಅದು. ಈಗ ಒಮ್ಮೆ ನನಗೆ ಅವನಲ್ಲಿ ಮಾತಾಡಬೇಕು, ಹಾಗಾಗಿ ಹೊರಗೆ ಬರಬೇಕು. ಆ ವಿಷಯ ಒತ್ತಟ್ಟಿಗಿರಲಿ. ಈಗ ಅವ ಸೃಷ್ಟಿಯಲ್ಲಿದ್ದಾನೆ ಅಂತ ಹೇಳ್ತಾ ಇರುವ ನೀನು ಯಾರು? ವಾಣಿ. ಓಹೋ, ಹಾಗಿದ್ರೆ ನೀನು ಬಲು ಜಾಣೆ ಅನ್ನುವುದಾಗಿ ಅರ್ಥ ಆಯ್ತು. ದಯವಿಟ್ಟು ಬ್ರಹ್ಮದೇವನನ್ನ ಹೊರಗೆ ಕಳಿಸ. ಬರತಕ್ಕದ್ದು ನನಗೆ ಮಾತಾಡುವ ಅಗತ್ಯ ಉಂಟೀಗ. ನಾನು ಪ್ರತ್ಯಕ್ಷ ಮೃಡನೆ ಬಂದ್ರು ನೀವು ಬಾಗಿಲು ತೆಗಿಲಿಕ್ಕಿಲ್ಲ. ಬಂದದ್ದು ಕಿರಾತ ಅಲ್ಲ, ಸಾಕ್ಷಾತ್ ಪರಮೇಶ್ವರನೇ ನಾನು. ಬಾಗಿಲು ತೆಗೆಯುವುದಿಲ್ಲ ಅಂತಾದ್ರೆ ಕೋಪಾಗ್ನಿಯು ಶಿವಗೆ ಬಳಿ ಉತ್ಪತ್ತಿ ಬಾಗಿಲ ನೆಡದ ಕಾಲಿಂದ ಹೊಡೆದ. ಬಾಗುತ್ತ ಪದಕ್ಕೆ ಉತ್ತಂಡ ಪ್ರಣಾಮ ಗೈಯಲಿಗೆ. ನಮೋ ನಮಃ
ಅದೇನು ಕಮಲ ಕುಮಾರ, ಏಯ್ ಮಗಳನ್ನ ಒರಿಸಿದೆಯಾ ನೀನು? ತಪ್ಪಿದೆ ತಪ್ಪಿದೆ ತಪ್ಪಿದೆ. ಎಲ್ಲವೂ ಶಾರದೆಯೋ ಸತೆಯೆಲ್ಲವೂ ಶಾರದೆಯೋ ವರಕೃತು ಸಂಭವೆಯ ಸತಿಯೋ ವರಕೃತು ಸಂಭವೆಯ ಸತಿಯೋ ಸೀತಗಳೇ ಕಥೆಯೇಗೆ ರೈಸುತ್ತ ನೀನೋ ಪರಾಗೆ. ಶಂಕರ, ನನ್ನನ್ನು ಆಕ್ಷೇಪಿಸ್ತಾ ಇದ್ದೀಯ. ಶಾರದೆಯನ್ನು ನಾನು ಮದುವೆಯಾಗಿದ್ದೇನೆ ಎನ್ನುವ ಕಾರಣಕ್ಕಾಗಿ ಅದು ಅಪರಾಧ ಎನ್ನುವುದಾಗಿ ದೂಷಣೆ ಮಾಡ್ತಾ ಇದ್ದೀಯ. ಸುತೆಯೆಲ್ಲವೂ ಶಾರದೆಯು, ಅವಳು ಕ್ರತು ಸಂಭವೆ, ಯಜ್ಞ ಮೂಲಕವಾಗಿ ನಾನು ಪಡೆದಿದ್ದೇನೆ. ಆದ್ದರಿಂದಲೇ ಅವಳನ್ನು ಮದುವೆಯಾಗಿದ್ದೇನೆ. ಇಚ್ಛಿತವಾದಂತಹ ನನ್ನ ಗುರಿಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಅವಳನ್ನು ನಾನು ಸೃಷ್ಟಿಸಿದ್ದು ಬಿಟ್ರೆ ಮಗಳು ಬೇಕು ಎನ್ನುವ ಕಾರಣಕ್ಕಾಗಿ ಅಲ್ಲವೇ ಅಲ್ಲ. ಹಾಗಾಗಿ ನಾನು ಮಾಡಿದ ಕಾರ್ಯ ಸರಿ. ಯಾರನ್ನ ವಂಚಿಸುವುದಕ್ಕೆ ಮುಂದಾಗುತ್ತಿದ್ದೀಯಾ ನೀನು? ಅದಲ್ಲದೆ ಇದ್ರೆ ಮಗಳಲ್ಲವೇ ಅಲ್ಲ ಎಂಬುದಾಗಿ ಹೇಳ್ತಾ ಇದ್ದೀಯಲ್ವ ನೀನು? ಒಬ್ಬ ದಡಿಗ ಬಡಿಗೆಯ ಮೂಲಕವಾಗಿ ಹುಡುಗನನ್ನ ಹೊಡೆಯುತ್ತಾನೆ. ಹಾಗಾದ್ರೆ ನೇರ ಹೊಣೆ ಬಡಿಗೆಯದಲ್ಲವೇ ಅಲ್ಲ, ಹೊಡೆದ ದಡಿಗಿನದೇ ಅಲ್ಲುತ್ತಾನೆ. ಅದೇ ರೀತಿಯಾಗಿ ಕರ್ತೃತ್ವ ಎನ್ನುವುದು ನಿನ್ನನ್ನೇ ಸೇರ್ತದೆ. ಪಡೆದದ್ದು ಮಗಳೆಂಬುದಾಗಿ ಈಗ ಮದುವೆ ಆಗುದಿಯಲ್ವ ನೀನು? ಶಿಕ್ಷಿಸ್ತೀನಿ ನನ್ನ ನಾನು. ಶಿಕ್ಷಿಪನೆಂದರೆ ನೀನು, ಶಿಕ್ಷಿಪನೆಂದರೆ ನೀನು ಎಲೆ ಮುಕ್ಕಣ್ಣನೆ ಭಯ ಪಡೆದು, ಎಲೆ ಮುಕ್ಕಣ್ಣನೆ ಭಯ ಪಡೆದು ಲೆಕ್ಕಿಪನಲ್ಲವೋ ನಿನ್ನ ನೀ ಏನು ನನ್ನ ವಿಚಾರದಲ್ಲಿ ನಾನು ಮಾಡಿದ್ದು ಸರಿ ಎನ್ನುವುದಕ್ಕೆ ವಿಚಾರಗಳನ್ನು ಮಂಡಿಸಿದ್ರೆ ಏನು ನನ್ನನ್ನು ಶಿಕ್ಷಿಸ್ತೀಯ? ನಿನ್ನನ್ನು ನಾನು ಶಿಕ್ಷಿಸ್ತೇನೆ. ಮೂರ್ತಿಗಳಲ್ಲಿ ನೀನು ಒಬ್ಬ, ನೀನು ಒಬ್ಬ. ಆದ್ದರಿಂದಲೇ ನನ್ನನ್ನ ಶಿಕ್ಷಿಸುವ ಮಟ್ಟಕ್ಕೆ ನೀನು ಬರ್ತೀಯ ಅಂತ ಆದ್ರೆ ಅಂತಹ ಯೋಗ್ಯತೆ ನಿನಗೇನುಂಟು ಅಂತ ಬೇಕು? ಏನುಂಟು ಬ್ರಹ್ಮ? ನಿಂದಿಸುವೆಯೋ ಕೆಲವ ನಿಂದಿಸುವೆಯೋ ಕೆಲವ ನಂದಿ ವಾಹನ ನಾನು ನಂದಿ ವಾಹನ ನಾನು ಎನ್ನಿಂದ ಅಧಿಕ ನೀ ಏನು ನೀ ಏನು ನೀ ಏನು ನಾನು ನಂದಿ ವಾಹನ ಇದ್ದೇನೆ. ಹಂಸವಾಹನ 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 ನಾನು ಎನ್ನಿಂದ ಅಧಿಕ ನೀ ಏನ ನೀ ಏನ ನೀ ಏನು ಮಂದಿರವು ಗಿರಿಯೋ ಮಂದಿರವು ಕೈಲಾಸ ಗಿರಿ ಎನಗೆ ಎನ್ನಿಂದ ಅಧಿಕ ನೀ ಏನೋ ನೀ ಏನೋ ನೀ ಏನೋ ಮಂದಿರವು ಸತ್ಯಲೋಕ ಮಂದಿರವು ಸತ್ಯಲೋಕವು ಎನಗೆ ಎನ್ನಿಂದ ಅಧಿಕ ನೀ ಏನೋ ನೀ ಏನೋ ನೀ ಏನೋ ಲಯದ ಕಾರ್ಯ ಲಯದ ಕಾರ್ಯವು ಎನಗೆ ಎನ್ನಿಂದ ಅಧಿಕ ನೀ ಏನೋ ಸೃಷ್ಟಿ ಕಾರ್ಯ ಎನಗೆ ಎನ್ನಿಂದ ಅಧಿಕ ನೀ ಏನೋ ನೀ ಏನೋ ನೀ ಏನೋ
ನನ್ನಿಂದ ಅಧಿಕ ನೀ ಏನು? ನಾನು ಚತುರ್ಮುಖ, ನೀನು ಪಂಚಮುಖ. ಹಾಗಾಗಿ ನನಗಿಂತಲೂ ಅಧಿಕವಾದಂತಹ ಶಿರವನ್ನ ನೀನು ಹೊಂದಿದ್ದೀಯ. ನಾನೇ ಶ್ರೇಷ್ಠ ಇದ್ದೇನೆ. ಹಂಗಿಸಬೇಕಾದದ್ದಿಲ್ಲ ಶಂಕರ. ಏನು? ನಾನು ಸೃಷ್ಟಿಕರ್ತ. ಮನಸ್ಸು ಮಾಡಿದೆ ಅಂತಾದ್ರೆ 500 ತಲೆಗಳನ್ನ ಸೃಷ್ಟಿ ಮಾಡಿಕೊಂಡೇನು. ಆದ್ರೆ ಅವಶ್ಯಕತೆ ಇಲ್ಲ. ನಿನಗೆ ಸಮಾನ ಎನ್ನುವುದನ್ನು ನಿರೂಪಿಸುವುದಕ್ಕೆ 5ನೆಯ ತಲೆಯನ್ನ ಸೃಷ್ಟಿ ಮಾಡಿಕೊಳ್ತಾ ಇದ್ದೇನೆ. ನೀನು ಹಾಗೊಮ್ಮೆ ಸೃಷ್ಟಿ ಮಾಡಿದೆ ಅಂತಾದ್ರೆ ಅದು ಅಕ್ರಮ ಸೃಷ್ಟಿ. ಆ ಸೃಷ್ಟಿ ಮಾಡಿದ 5ನೇ ತಲೆಯನ್ನ ಚೀವುಟಿ ತೆಗಿತೇನೆ. ಶಿವನೇ, ಏ ಬ್ರಹ್ಮನೇ, ಎಲ್ಲಿಯಾದರೂ ಆ ಅಧಿಕವಾದಂತಹ ಶಿರವನ್ನ ನೀನು ಚಿವುಟುವುದಕ್ಕೆ ಮುಂದಾದೆ ಅಂತಾದ್ರೆ ಆ ಶಿರ ನಿನ್ನನ್ನ ಕಚ್ಚಿ ಹಿಡಿಯುತ್ತದೆ. ಮಾತ್ರ ಅಲ್ಲ, ನೀನು ಲೋಕವನ್ನ ಭಿಕ್ಷೆ ಬೇಡಬೇಕಾದೀತು, ಕಷ್ಟಕ್ಕೀಡಾಗಬೇಕಾದೀತು. ಹೆದರಿಸ್ತೀಯ ನೀನು? ಏನೇ ಆಗಲಿ, ಏನೇ ಬರಲಿ, ನಿನ್ನ ತಲೆಯನ್ನು ನಾನು ಚೀವುಟಿಯೇ ಸಿದ್ಧ. ಬೇಕು ಬೇಕು. ಮುಳಿದು ಪರಶಿವ ನುಡಿದ ಮನದಲ್ಲಿ ತಳೆದ ಮತ್ತೊಂದು ತಲೆಯ ಚಿವುಟುವೆ ಚಿವುಟುವೆ. ಬ್ರಹ್ಮನ ತಲೆಯ ಚಿವುಟಲು ನೆನೆಸಿದಾಗ ಬ್ರಹ್ಮನ ಕಪಾಲ ಕೈಯೊಳಗೆ ಮೆಟ್ಟಿದೋ ತಟ್ಟಿದೋ ಕೊಟ್ಟಿದೋ ಮೆಟ್ಟಿ ತಟ್ಟಿ ಕೊಟ್ಟಿ ಮೆಟ್ಟಿ ತಟ್ಟಿದೋ ಬಿಡಿಸಲಾರದೆ ಹೊರಳಿ ಕೊಟ್ಟಿ ಕೊಟ್ಟಿ ಕೊಟ್ಟಿ. ಅಯ್ಯೋ ಮಾಡುವುದೇನು ತಡೆಯದು ನೋವು. ಅಯ್ಯೋ 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 ಮಾಡುವುದೇನು ತಡೆಯದು ನೋವು, ತಡೆಯದು ನೋವು. ಎನ್ನ ಕೈಯೊಳು ನೆಲೆಸಿದಲ್ಲೋ ವಿಧಿ ಕಪಾಲವು, ಎನ್ನ ಕೈಯೊಳು ನೆಲೆಸಿದಲ್ಲೋ ವಿಧಿ ಕಪಾಲವು. ಅಯ್ಯೋ 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 ಮಾಡುವುದೇನೋ ತಡೆಯದು ನೋವು. ಅಯ್ಯೋ 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 ಅಯ್ಯೋ, ಏನು ಮಾಡಿ ಬ್ರಹ್ಮ ಸಾರಿ ಸಾರಿ ಹೇಳಿದ. ಹಾಗೊಮ್ಮೆ ಅಧಿಕವಾಗಿರೋ ತಲೆಯನ್ನು ಚಿವುಟಿದೆ ಅಂತಾದ್ರೆ ನಿನ್ನ ಕರವನ್ನ ಕಟ್ಟುತ್ತದೆ ಅಂತ. ಆದ್ರೆ ನಾನು ಕೇಳಲಿಲ್ಲ. ಅವನ ಶಿರಕ್ಕೆ ಕೈ ಕಿಚ್ಚುಟ್ಟಿದೆ. ಪರಿಣಾಮ ಬ್ರಹ್ಮನ ಮುಖ ಅಲ್ಲ ತಲೆ ನನ್ನ ಕರವನ್ನ ಕಚ್ಚಿ ಹಿಡಿದಿದೆಯಲ್ಲ. ಬಡಿದೆ, ಕುಟ್ಟಿದೆ, ಮೆಟ್ಟಿದೆ, ಹೊರಳಿದೆ. ಆದ್ರೆ ಕರವನ್ನ ಬಿಡ್ತಾ ಇಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ರಕ್ತ ಮಾಂಸವನ್ನೆಲ್ಲ ಕೇಳುವುದೇನು, ರಕ್ತ ಮಾಂಸವನ್ನೆಲ್ಲ ಕೇಳುವುದೇನು ಎಂದು ಭಕ್ತ ಬಾಲಕ ರುದ್ರ ನರಿದು ಗುಟ್ಟನ್ನು
ಬ್ರಹ್ಮನ ಕಪಾಲ. ಅಯ್ಯೋ, ಇದರ ಉದರವನ್ನು ತುಂಬಿಸುವುದಕ್ಕೆ ಸಾಧ್ಯವೇ ಇಲ್ಲ ನನ್ನಲ್ಲಿ. ಹಾ, ಬ್ರಹ್ಮ ಆಡಿದ ಮತ್ತೊಂದು ಮಾತು. ಸೃಷ್ಟಿಯನ್ನು ತಿರುಗಾಡಬೇಕಾದೀತು, ಭಿಕ್ಷೆಯನ್ನೂ ಬೇಡಬೇಕಾದೀತು. ಇದೇ ಸರಿಯಾದ ಕಾಲ. ಹಾಗಾದರೆ ಧರ್ಮದ ಒಳಗೊಂದು ಮರ್ಮ, ಮರ್ಮದ ಒಳಗೆ ಮತ್ತೊಂದು ಧರ್ಮ. ಇವನು ಭಿಕ್ಷೆಗೆ ಬಂದ ನೀಡುಬಾರೆ ತಂಗಿ, ಇವನಂತ ಚೆಲ್ವರಿಲ್ಲ ನೋಡುಬಾರೆ. ಶಿವನು ಭಿಕ್ಷೆಗೆ ಬಂದ ನೀಡುಬಾರೆ, ಶಿವನು ಭಿಕ್ಷೆಗೆ ಬಂದ ನೀಡುಬಾರೆ ತಂಗಿ, ಇವನಂತ ಚೆಲ್ವರಿಲ್ಲ ನೋಡುಬಾರೆ ತಂಗಿ, ಇವನಂತ ಚೆಲ್ವರಿಲ್ಲ ನೋಡುಬಾರೆ. ಒಂದೇ ಕೈಲ ಜನಕ ಪೋಲ ಕಾಣೆ, ಬೆನ್ನ ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ. ಒಂದೇ ಕೈಲ ಜನಕ ಪೋಲ ಕಾಣೆ, ಬೆನ್ನ ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ. ನಂದಿಯ ಕೋಲು ಪತಾಕೆ ಕಾಣೆ, ನಂದಿಯ ಕೋಲು ಪತಾಕೆ ಕಾಣೆ. ಮತ್ತೆ ಒಂದೊಂದು ಪಾದದ ಶೌರ್ಯ ಕಾಣೆ, ಮತ್ತೆ ಒಂದೊಂದು ಪಾದದ ಶೌರ್ಯ ಕಾಣೆ. ಶಿವನು ಭಿಕ್ಷೆಗೆ ಬಂದ ನೀಡುಬಾರೆ ತಂಗಿ, ಇವನಂತ ಚೆಲ್ವರಿಲ್ಲ ನೋಡುಬಾರೆ. ಮೈಯೆಲ್ಲ ಹಾವಿನ ಹೊತ್ತ ಕಾಣೆ, ಬಲದ ಕೈಯಲ್ಲಿ ಹಿಡಿದ ನಾಗರ ಬೆತ್ತ ಕಾಣೆ. ಮೈಯೆಲ್ಲ ಹಾವಿನ ಹೊತ್ತ ಕಾಣೆ, ಮೈಯೆಲ್ಲ ಹಾವಿನ ಹೊತ್ತ ಕಾಣೆ, ಬಲದ ಕೈಯಲ್ಲಿ ಹಿಡಿದ ನಾಗರ ಬೆತ್ತ ಕಾಣೆ. ವಯ್ಯಾರ ಮೂರು ಲೋಕ ಕರ್ತ ಕಾಣೆ, ವಯ್ಯಾರ ಮೂರು ಲೋಕ ಕರ್ತ ಕಾಣೆ. ತಕ್ಕ ತಯ್ಯ ತಕ್ಕ ತಕ್ಕ ತಯ್ಯ ತಕ್ಕ ತಕ್ಕ ತಯ್ಯ ತಯ್ಯನೊಂತ ಕಾಣೆ. ಶಿವನು ಭಿಕ್ಷೆಗೆ ಬಂದ ನೀಡುಬಾರೆ ತಂಗಿ, ಇವನಂತ ಚೆಲ್ವರಿಲ್ಲ ನೋಡುಬಾರೆ. ಶಿವನು ಭಿಕ್ಷೆಗೆ ಬಂದ ನೀಡುಬಾರೆ ತಂಗಿ, ಇವನಂತ ಚೆಲ್ವರಿಲ್ಲ ನೋಡುಬಾರೆ. ಶಿವನು ಭಿಕ್ಷೆಗೆ ಬಂದ ನೀಡುಬಾರೆ ತಂಗಿ, ಇವನಂತ ಚೆಲ್ವರಿಲ್ಲ ನೋಡುಬಾರೆ. ಇವನಂತ ಚೆಲ್ವರಿಲ್ಲ ನೋಡುಬಾರೆ, ಇವನಂತ ಚೆಲ್ವರಿಲ್ಲ ನೋಡುಬಾರೆ. ಶಿವನೋ ಭಿಕ್ಷೆಗೆ ಬಂದ ನೀಡುಬಾರೆ ತಂಗಿ, ಇವನಂತ ಚೆಲ್ವರಿಲ್ಲ ನೋಡುಬಾರೆ. ಶಿವನೋ ಭಿಕ್ಷೆಗೆ ಬಂದ ನೀಡುಬಾರೆ ತಂಗಿ, ಇವನಂತ ಚೆಲ್ವರಿಲ್ಲ ನೋಡುಬಾರೆ. ಇವನಂತ ಚೆಲ್ವರಿಲ್ಲ ನೋಡುಬಾರೆ. ಶಿವನೋ ಭಿಕ್ಷೆಗೆ ಬಂದ ನೀಡುಬಾರೆ, ಶಿವನೋ ಭಿಕ್ಷೆಗೆ ಬಂದ ನೀಡುಬಾರೆ. ಶಿವನು ಭಿಕ್ಷೆಗೆ ಬಂದ ನೀಡುಬಾರೆ ತಂಗಿ, ಇವನಂತ ಚೆಲ್ವರಿಲ್ಲ ನೋಡುಬಾರೆ. ಇವನಂತ ಚೆಲ್ವರಿಲ್ಲ ನೋಡುಬಾರೆ, ಇವನಂತ ಚೆಲ್ವರಿಲ್ಲ ನೋಡುಬಾರೆ. ಅನ್ನಿಗೆ ಮಹೋಗ್ರನೊಲಿದು, ಅನ್ನಿಗೆ ಮಹೋಗ್ರನೊಲಿದು, ತನ್ನ ನಿಜ ಕನ್ನೆಯಳ ತಾನೆ ಕರೆದು. ಇನ್ನೇನ ಮೇಳಲಿವನು, ಇನ್ನೇನ ಮೇಳಲಿವನು, ಸದ್ಗುಣ ಪ್ರಸನ್ನ ನಾರಿಯೊಳ್ ಹೌದು. ಜಂತೂನಾಂ ನರಜನ್ಮ ದುರ್ಲಭಂ. ಅರ್ಥ ಗೊತ್ತುಂಟ? ಕೇಳಿ ಹೇಳ್ತೇವೆ. 84 ಲಕ್ಷ ಕೋಟಿ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮವೇ ಶ್ರೇಷ್ಠವಾದದ್ದು. ಎಂಬಲ್ಲಿಗೆ ಮನುಷ್ಯನಾಗಿ ಹುಟ್ಟಿದ್ರೆ ಸಾಕ, ಹಾಗಿದ್ರೆ ಸಾಲುವುದಿಲ್ಲ. ಔನ್ನತ್ಯವನ್ನ ಏರಬೇಕು ಅಂತಾದ್ರೆ ಉನ್ನತಿ ತ್ರಯಗಳನ್ನ ಹೊಂದಬೇಕು. ಯಾವುದದು? ಕುಲೋನ್ನತಿ, ವಿದ್ಯೋನ್ನತಿ, ಮಾನೋನ್ನತಿ. ಸ್ವಾಮಿ, ನಮ್ಮ ಕುರಿತಾಗಿ ನಾವೇ ಅವಲೋಕಿಸಿಕೊಳ್ಳುವುದಕ್ಕೆ ಮುಂದಾದರೆ ಕುಲೋನ್ನತಿ, ಶ್ರೇಷ್ಠವಾದಂತಹ ಬ್ರಾಹ್ಮಣ ವಂಶದಲ್ಲಿ ನಮ್ಮ ಜನನ.
ಹಾ ಇದು ಒಂದೇ ವಾಕ್ಯ. ನಿಜವಾಗಿ ಇದ್ರ ಒಳ ಅರ್ಥ ಇನ್ನೊಂದು ಬೇರೆ ಉಂಟು. ನಾವು ಹುಟ್ಟಿದ ಕಾರಣಕ್ಕಾಗಿ ಬ್ರಾಹ್ಮಣ ವಂಶ ಎನ್ನುವುದು ಶ್ರೇಷ್ಠ ವಂಶ, ಇದು ಸತ್ಯವಾದಂತ ಅರ್ಥ. ವಿದ್ಯೋನ್ನತಿ ಇರುವುದು ಎಷ್ಟು ವಿದ್ಯೆ? 64. ನನಗೆ ಈಗೀಗ ಅನ್ನಿಸ್ತಾ ಉಂಟು ಕಡಿಮೆ ಆಯ್ತು, 14 ಬೇಕಿತ್ತು. ನಾನು ಹೇಳಿದ್ರು ಕೊಡುವವ್ರು ಯಾರು, ಹಾಕುವವ್ರು ಯಾರು? ಆದರೂ ಇಷ್ಟು ಸಾಕು ಅಂತ ಯೋಚನೆ ಮಾಡಿದ್ದೇನೆ. ಮಾನೋನ್ನತಿ, ಮನುಷ್ಯನಾಗಿ ಹುಟ್ಟಿದ್ರು ದೇವತೆಗಳಿಗೆ ಸರಿಸಮ, ದೇವತೆಗಳಿಗಿಂತಲೂ ಮಿಗಿಲಾಗಿ ಬದುಕುತ್ತಾ ಇದ್ದೇನೆ ಎಂಬಲ್ಲಿಗೆ ನಮ್ಮ ಮಾನಕ್ಕೆ ಅಳತೆ ಏನುಂಟು, ಎಷ್ಟುಂಟು? ಈಗ ನಾ ಯಾರು ಅಂತ ಗೊತ್ತಾಯ್ತ ನಿಮ್ಗೆ? ಇಲ್ಲಲ್ಲ. ಓ, ಉಗ್ರತ್ವದಿಂದಲೇ ಅಗ್ರತ್ವವನ್ನ ಸಂಪಾದಿಸಿ ಈ ಪ್ರಪಂಚದಲ್ಲಿ ಮಹಾ ಎನ್ನುವ ಶಬ್ದಕ್ಕೆ ಅನ್ವರ್ಥವಾಗಿ ಕಾಣಿಸಿಕೊಂಡಂತ ಮಹೋಗ್ರ ನಾನು. ಮಹೋಗ್ರ ಮುನಿಗಳು ನಾವೇ ಹೌದು. ನಮಸ್ಕಾರ. ಒಳ್ಳೇದಾಗಿ. ಬಹುಶಃ ನಿಮಗೆ ಇಷ್ಟ ಹೇಳಿದ್ರು ಅರ್ಥ ಆಗುವುದಿಲ್ಲ. ನಮ್ಮ ಕುರಿತಾಗಿ, ನಮ್ಮ ಸಾಧನೆಯ ಕುರಿತಾಗಿ, ನಮ್ಮ ಯೋಗ್ಯತೆ ಕುರಿತಾಗಿ ನಿಮಗೆ ಗೊತ್ತಾಗಬೇಕು ಅಂತಾದ್ರೆ ಸೃಷ್ಟಿ ಸ್ಥಿತಿ ಲಯ ಈ ಕಾರ್ಯವನ್ನು ಯಾರು ಮಾಡುವುದು ಅಂತ ಕೇಳಿದ್ದೀರಿ? ತ್ರಿಮೂರ್ತಿಗಳು, ಬ್ರಹ್ಮ ವಿಷ್ಣು ಮಹೇಶ್ವರ. ನಾವು ಕೇಳಿದವ್ರೆ. ಅವರಿಗೆ ಆ ಕೆಲಸವನ್ನ ಕೊಟ್ಟವರು ಯಾರು? ಆದಿಮಾಯೆ. ಅವರಿಗೆ ಯಾಕೆ ಕೊಟ್ಲು? ನಾನು ಹುಟ್ಟುವುದಕ್ಕಿಂತ ಪೂರ್ವದಲ್ಲಿ ಅವರು ಹುಟ್ಟಿದ ಕಾರಣಕ್ಕಾಗಿ ಅವರಿಗೆ ಆ ಕೆಲಸವನ್ನ ಕೊಟ್ಟು. ಯಾಕೆ ಅಂತ ಕೇಳಿ. ಯಾಕೆ? 3 ಜನ ಮಾಡುವ ಕಾರ್ಯವನ್ನ ಒಬ್ಬನೇ ಮಾಡ್ತಾನೆ ಅಂತಾದ್ರೆ ತಲೆ ಸರಿ ಇದ್ದವ ಒಬ್ಬರ ಹತ್ರ ಮಾಡಿಸುವುದ, 3 ಜನರ ಹತ್ರ ಮಾಡಿಸುವುದ? ಒಬ್ಬರ ಹತ್ರ ಅಲ್ವಾ ವಿಷಯ. ಬ್ರಹ್ಮ ಮಾಡುವ ಸೃಷ್ಟಿ, ವಿಷ್ಣು ಮಾಡುವ ಪಾಲನೆ, ಹರ ಮಾಡುವ ಲಯ, ಈ 3 ನಾನು ಒಬ್ಬನೇ ಮಾಡಬಲ್ಲೆ. ನಿಜವಾಗಿ ಅವರಿಗಿಂತ ಪೂರ್ವದಲ್ಲಿ ನನ್ನ ಹುಟ್ಟಾಗಿದ್ರೆ ನಾನೇ ಮಾಡುವುದಾಗಿತ್ತು. ಹಾಗಂತ ಇದನ್ನು ನಾನು ಎಲ್ಲೂ ಹೊರಗಡೆ ಹೇಳುವುದಿಲ್ಲ. ಒಂದು ವೇಳೆ ನಾನು ಹೇಳಿದೆ ಅಂತಾದ್ರೆ ತ್ರಿಮೂರ್ತಿಗಳಿಗೆ ಕೆಲಸವೇ ಇರುವುದಿಲ್ಲ. ಸುಮ್ಮನೆ ಮತ್ತೊಬ್ಬರು ಹೊಟ್ಟೆ ಮೇಲೆ ಯಾಕೆ ಹೊಡಿಬೇಕು ಸ್ವಾಮಿ? ಈ ಇಷ್ಟು ಕಲಿತಂತ, ಇಷ್ಟು ಸಾಧನೆ ಮಾಡಿದಂತ ವಿಷಯ ಇತ್ತೀಚೆಗೆ ಪ್ರಚಾರಕ್ಕೆ ಬಹಳ ಬಂದು ಹೋಗಿದೆ. ಹಾಗಾಗಿ ನಮಗೆ ಪುರುಸೋತ್ತೇ ಇಲ್ಲ. ಹೌದಪ್ಪ, ಅಣಿಮಾದಿ ಅಷ್ಟಸಿದ್ಧಿ, ಯಂತ್ರ ತಂತ್ರ ಮಂತ್ರ ಲಯ, ಹೊಸ ಸೃಷ್ಟಿ ಯಾವುದು ನಾವು ಮಾಡುವುದಿಲ್ಲ ಅಂತ ಹೇಳುವುದೇ ಇಲ್ಲ. ಹಾಗಾಗಿ ನಮಗೆ ಪುರುಸೋತ್ತಿಲ್ಲ. ಎಲ್ಲ ಕಾರ್ಯಕ್ರಮ ಆಗಲಿ ನೀವು ಬರಬೇಕು, ನೀವು ಬರಬೇಕು, ನೀವು ಬರಬೇಕು, ನೀವು ಬರಬೇಕು. ನಾವು ಇರುವ ಒಬ್ಬ ಎಲ್ಲಿ ಅಂತ ಹೋಗುವುದು, ಎಷ್ಟು ಅಂತ ಮಾಡುವುದು. ಹೋಗುವುದಕ್ಕೆ ಮನೋವೇಗ ಉಂಟು, ಎಲ್ಲಿ ಅಂತ ಹೋಗುವುದು. ಹಾಗಾಗಿ ಇತ್ತೀಚೆಗೆ ಬಿಡುವಿಲ್ಲದ ಕಾರ್ಯಕ್ರಮಗಳಿರುವುದರಿಂದ ಎಲ್ಲೂ ಹೋಗುವುದೇ ಇಲ್ಲ ನಾನು. ಆದರೂ ಅಲ್ಲಲ್ಲಿ ಒಮ್ಮೊಮ್ಮೆ ಒಬ್ಬೊಬ್ಬರು ನಾನೇ ಬೇಕು ಅಂತ ಹೇಳುವುದು. ಹಾಗೆ ಹೇಳುವ ಕಷ್ಟ ಆಗ್ತದೆ. ಅದು ಸುಮ್ಮನೆ ಹೇಳುವುದಲ್ಲ. ಸುಮ್ಮನೆ ಹೇಳಿದ್ರೆ ಆಗುವುದಿಲ್ಲ ಅಂತ ಹೇಳ್ತಿದ್ದೆ. ನನ್ನಲ್ಲಿ ಬರುವುದು, ಕಾಲು ಹಿಡಿಯುವುದು, ಸ್ವಾಮಿ ನಿಮಗೊಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ, ನೀವು ಬರಲೇಬೇಕು ಅಂತ ಹೇಳುವುದು. ನನಗೆ ಸನ್ಮಾನ ಅಂದ್ರೆ ಸಾಕು ಸ್ವಾಮಿ. ಅಯ್ಯೋ, ಆ ಭಾವನೆಯನ್ನು ಹೇಗೆ ಹೇಳುವುದು? ಅಭಿಮಾನಿಗಳ ಅಭಿಮಾನವನ್ನ ತಿರಸ್ಕರಿಸುವುದಕ್ಕಾದೀತ ಒಪ್ಪಿಕೊಳ್ಳುವುದು. ಮೊನ್ನೆ ಆದದ್ದು ಹಾಗೆ. ಪಾತಾಳದಿಂದ ವರುಣದೇವ ಬಂದ, ಒಂದು ಮಹಾಯಜ್ಞವನ್ನ ಕೈಗೊಂಡಿದ್ದೇವೆ, ಅಧ್ವರ್ಯವಾಗಿ ನೀವೇ ಬರಬೇಕು ಮಹೋಗ್ರ ಮುನಿಗಳೇ ಅಂತ ಹೇಳ್ದ. ಮೊದಲು ಅಂತ ಹೇಳ್ದೆ, ಆಮೇಲೆ ಯಾವಾಗ ಸನ್ಮಾನ ಅಂತ ಹೇಳ್ದ, ಅವನು ಸನ್ಮಾನ ಹೇಳ್ದ. ಹೌದು, ಒಪ್ಕೊಂಡೇ ಬಿಟ್ಟು. ಹೌದು, ನಾನು ಹೋಗಬೇಕು ಅಂತಾದ್ರೆ ನಮ್ಮ ಆಶ್ರಮಕ್ಕೊಂದು ವ್ಯವಸ್ಥೆ ಬೇಕಲ್ಲ. ಹಾಗಾಗಿಯೇ ನಮ್ಮ ಮಡದಿಯವರಾಗಿರುವಂತ ಕುಮುದಾದೇವಿಯವರಿಗೆ. ಮಡದಿಯವರು? ಹೌದು. ನಿಮ್ಗೆ ಎಂತ ಸಮಸ್ಯೆ ಆದದ್ದು ಎಂತದ್ದು? ಎಲ್ಲ ಗೌರವವಚಕವಾಗಿ ಉಂಟಲ್ಲ. ಅಯ್ಯೋ, ನಿಜವಾಗಿ ನಮ್ಮ ಮನೆಯಲ್ಲಿದ್ದವರಿಗೆ ನಾವು ಬಹುವಚನ ಕೊಡಬೇಕು. ನಿಮ್ಗೆ ಕತೆ ಗೊತ್ತಿಲ್ಲಲ್ಲ? ಇಲ್ಲ. ಒಂದು ಉದಾಹರಣೆ ಕೊಡ್ತೇನೆ, ಕೇಳಿ. ಕೊಡಿ ನೋಡು. ಯಾರೋ ಒಬ್ಬ ಬಂದು, ಓ ಈ ಕಡೆಯಲ್ಲಿರುವವ ಯಾರು ಅಂತ ಕೇಳಿದ್ರೆ, ಓ ಇವು ನನ್ನ ಮಗ ಅಂತ ಹೇಳಿದ್ರೆ ಅವ ಏನ್ ಹೇಳ್ತಾರೆ? ಓ ಇವು ನಿನ್ನ ಮಗನ ಅಂತ ಹೇಳ್ತಾರೆ. ಅದೇ ಅವ ಬಂದಾಗ ಇವರು ನಮ್ಮ ಮಗನವರು ಅಂತ ಹೇಳಿದ್ರೆ ಅವ ಏನ್ ಹೇಳ್ತಾನೆ? ಓ ಇವರು ನಿಮ್ಮ ಮಗನವರು ಅಂತ ಹೇಳ್ತಾನೆ. ಹಾಗೆ ಗೌರವ. ಯೋಚನೆ ಮಾಡಬೇಕು. ಮೊದಲು ನಾವು ಮರ್ಯಾದೆ ಕೊಟ್ರೆ ಆಮೇಲೆ ಉಳಿದವರು ಕೊಡ್ತಾರೆ. ಯಾರಿಗಂತೂ ಮೊದಲು ಹೆಂಡತಿ ಅವರಿಗೆ.
ಹೆಂಡತಿಯವರು ಅಂದ್ರೆ ಏನು ಕಡಿಮೆ ಅಂತ ತಿಳ್ಕೊಂಡಿದ್ದೀರಾ? ಅದರಲ್ಲಿಯೂ ನಮ್ಮ ಹೆಂಡತಿಯವರು ಹೇಳುವುದ ಕೊಟ್ರೆ ಹಗಲು ರಾತ್ರಿ ಅವಳು ಕುರಿತಾಗಿಯೇ ಬೇಕಾದೀತು. ಅಷ್ಟುಂಟು. ಈಗ ಸಮಯ ಅವಕಾಶ ಇಲ್ಲ. ಹಾಗಾಗಿ ಯಾವತ್ತೂ ಹೊಣೆಗಾರಿಕೆಯನ್ನು ಅವಳಿಗೆ ವಹಿಸಿದ್ದೇನೆ. ತಡ ಮಾಡದೆ ಪಾತಾಳದತ್ತ ಸಾಗೆ ಬಿಡ್ತೇನೆ. ಧನ್ಯನಾದೆ ಕರುಣ ಸಾಗರ ಧನ್ಯನಾದೆ ಕರುಣ ಸಾಗರ ಧನ್ಯನಾದೆ ಕರುಣ ಸಾಗರ ಮಹಾತ್ಮ ಮುನಿವರೇಣ್ಯ ತತ್ವ ಕಮಲ ದಿನಕರ ಮಹಾತ್ಮ ಮುನಿವರೇಣ್ಯ ತತ್ವ ಕಮಲ ದಿನಕರ ತತ್ವ ಕಮಲ ದಿನಕರ ಭಾವ ಬೇಡ ಶಕುತಿ ಶೂನ್ಯನಾದೆ ಕಾವಯುಕುತಿ ಅನ್ಯ ಭಾವ ಬೇಡ ಶಕುತಿ ಶೂನ್ಯನಾದೆ ಕಾವಯುಕುತಿ ನಿನ್ನ ದಯಿಸಿ ತ್ರಾಸವಿತ್ತು ಎನ್ನ ಸಲವೋ ಕರುಣಾವಿತ್ತು ಬೇಡ ಶಕುತಿ ಶಕುತಿ ಶೂನ್ಯನಾದೆ ಕಾವಯುಕುತಿ ನಿನ್ನ ದಯಿಸಿ ಗ್ರಾಸವಿತ್ತು ಎನ್ನ ಸಲವೋ ಕರುಣವಿತ್ತು ಧನ್ಯನಾದೆ ಕರುಣ ಸಾಗರ ಅನ್ಯ ಭಾವ ಬೇಡ ಶಕುತಿ ಶೂನ್ಯನಾದೆ ಕಾವಯುಕುತಿ ನಿನ್ನ ದಯಿಸಿ ಗ್ರಾಸವಿತ್ತು ಎನ್ನ ಸಲವೋ ಕರುಣವಿತ್ತು ಧನ್ಯನಾದೆ ಕರುಣ ಸಾಗರ ಧನ್ಯನಾದೆ ಕರುಣ ಸಾಗರ ಮಹಾತ್ಮ ಮುನಿವರೇಣ್ಯ ತತ್ವ ಕಮಲ ದಿನಕರ ಧನ್ಯನಾದೆ. ಸಾಕ ಏನು ಒಂದೇ ಶಬ್ದ ಎಷ್ಟು ಬಾರಿ ಹೇಳ್ತೀಯ? ಸ್ವಲ್ಪ ಹಿಂದೆ ಮುಂದೆ ಏನಾದ್ರೂ ಹೇಳು. ಓ ಹೌದಲ್ಲ, ಧನ್ಯನಾದೆ ಅಂತ ಹೇಳಲಿಕ್ಕೆ ಹಿಂದೆ ಮುಂದೆ ಶಬ್ದ ಬೇಡ ಅಷ್ಟೇ. ಅದರಲ್ಲಿ ಎಲ್ಲ ಕ್ರಿಯೆಗಳು ಉಂಟು, ಎಲ್ಲ ಅನುಭೂತಿಗಳು ಉಂಟು. ಆದ್ರೆ ನಿಮಗೆ ಹಿಂದೆ ಮುಂದೆ ಬೇಕು. ನೀವು ನಾವೆಲ್ಲ ಹೆಂಗಸರು ದೂರ ಅಂತ ಕೇಳಿದ್ದೇವೆ. ನೀವು ಅಲ್ಲ ಎಷ್ಟು ದಿನ ಆಯ್ತು ಆಗಿ? ಎಂತ ಮಾತಾಡುವುದ ನೀನು? ಅಂದ್ರೆ ತಿಪ್ಪೆಯ ತಿರುಕ ನೀನು. ನಾನು ಯಾರು, ನನ್ನ ಯೋಗ್ಯತೆ ಏನು? ಹತ್ತಿರ ಬಂದರೆ ವಾಸನೆ ಬರ್ತದೆ, ದೂರ ಅಂತ ಹೇಳಿದ್ದು ನಿನಗೆ. ವಾಸನೆಯನ್ನ ಗ್ರಹಿಸುವ ಶಕ್ತಿ ಉಂಟು ಅಂತಾದ್ರೆ ಮೂಗೊಂದು ಸರಿ ಉಂಟು ಅಂತ ಆಯ್ತು. ಏನು ನಿನ್ನಂತ ತಿಪ್ಪೆ ತಿರುಕರಿಗೆ ಮಾತ್ರದ ಇರುವುದು ಅಂತ ಮಾಡಿದ್ಯಾ? ನಮಗುಂಟು, ನಿಮಗೆ ಸರಿ ಉಂಟು. ನಮಗೆ ಸರಿ ಉಂಟು, ನೀವು ಮೂಗೊಂದು ಸರಿ ಉಂಟು ನೋಡಿ. ಸುಹ ಅಂದ್ರೆ ಉಳಿದದ್ದು ಯಾವುದು ಸರಿ ಇಲ್ಲ. ಬಂದಿದ್ದು ಅದಕ್ಕೊಂದೇ ಅಲ್ಲ. ಈಗ ಎಂತ ಮಾತಾಡುವುದ ನೀನು? ಧನ್ಯನಾದೆ. ಮುಂದೆ ಶಬ್ದ ಉಂಟು, ಮರ್ತೋಯ್ತಾ? ಇಲ್ಲ, ಉಂಟು. ಉಂಟು. ಯಾವುದು? ಧನ್ಯನಾದೆ. ಮಾಡು.
ಯಾರೋ ಹೇಳಿದ ಕಂಠಪಾಠ ಮಾಡಿ ಹೇಳುವುದಿದ್ರೆ ಇದೇ ಸಮಸ್ಯೆ ಆಗುವುದು. ಹೌದಾ? ನನಗೆ ನಿನ್ನ ನೋಡಿದ್ರೆ ಅರ್ಥ ಆಯ್ತು. ನನಗೆ ಎಲ್ಲಿಯೋ ಕೇಳ್ಕೊಂಡು ಬಂದೆ. ಹ ಕರುಣ ಸಾಗರ, ಸಾಗರ ಕರುಣ ಅದು ಬೇರೆ ಬೇರೆ ಅಲ್ವೋ? ಹ. ಕರುಣಾ ಸಾಗರ. ಧನ್ಯನಾದೆ ಕರುಣಾ ಸಾಗರ. ಏ ತಿರುಕ, ಹೀಗೆ ಹೇಳಿದ್ರೆ ಸಾಲುವುದಿಲ್ಲ. ಹ. ಯಾರು ಯಾರಿಗೆ ಹೇಳುವುದು ಎನ್ನುವುದು ಇಲ್ಲಿ ಪ್ರಧಾನವಾಗಿರುತ್ತದೆ. ಧನ್ಯನಾದೆ ಕರುಣಾಸಾಗರ ಎನ್ನುವುದಾಗಿ ನೀನು ನನ್ನ ಕುರಿತಾಗಿ ಹೇಳುವಾಗ ನೀನು ನನ್ನನ್ನು ಎಷ್ಟು ಅರ್ಥವಿಸಿಕೊಂಡಿದ್ದಿ ಇದು ಬೇಕು. ಅಯ್ಯೋ, ಯೋಚನೆ ಮಾಡು. ಒಬ್ಬ ಸಂಗೀತಗಾರನ ಕುರಿತಾಗಿ ಮತ್ತೊಬ್ಬ ಸಂಗೀತಗಾರ ಮಾತ್ರ ಸರಿಯಾಗಿ ಅರ್ಥವಿಸಿಕೊಂಡು ಮಾತಾಡುವುದಕ್ಕೆ ಸಾಧ್ಯ. ಜ್ಞಾನಿ ಆದರೆ ಒಬ್ಬ ಕಲಾವಿದನ ಕುರಿತಾಗಿ ಮತ್ತೊಬ್ಬ ಕಲಾವಿದ ಮಾತ್ರ ಸರಿಯಾಗಿ ಅರ್ಥವಿಸಿಕೊಂಡು ಮಾತಾಡುವುದಕ್ಕೆ ಸಾಧ್ಯ. ಒಬ್ಬ ಮುನಿಯ ಕುರಿತಾಗಿ ಇನ್ನೊಬ್ಬ ಮುನಿಯೇ ಸರಿಯಾಗಿ ಅರ್ಥವಿಸಿಕೊಂಡು ಮಾತಾಡುವುದಕ್ಕೆ ಸಾಧ್ಯ. ತಿಪ್ಪೆಯ ತಿರುಕ ನೀನು, ಮಹಾಜ್ಞಾನಿ ನಾನು. ನಿಮಗೆ ಪ್ರಪಂಚ ಜ್ಞಾನ ಇಲ್ಲ ಅಂತಾಯ್ತು. ಯಾಕೋ? ಪ್ರಾಮಾಣಿಕವಾಗಿ ಕೇಳಿ ನೀವು. ಯಾವುದು? ಒಂದು ಕಲಾವಿದನ ಹತ್ರ ಮತ್ತೊಂದು ಕಲಾವಿದನ ಕೇಳಿ, ಆ ಕಲಾವಿದ ಹೇಗೆ ಹಾಗೆ ಕೇಳಿ. ಅವನು ಅಡ್ಡಿಲ್ಲ ಮಾರಯ್ಯ, ಸ್ವಲ್ಪ ಆದ್ರೆ ಒಪ್ಪಿಕೊಳ್ಳುವುದೇ ಇಲ್ಲ. ನಿಮಗದು ಗೊತ್ತೇ ಇಲ್ಲ ಬಹುಶಃ. ನೀನು ಬರೀ ತಿರುಗಾಟದಲ್ಲಿ ಇದ್ದಿದ್ದು ನಿನಗೆ ಇಂಥದ್ದೇ ಹೋಗುವುದು. ಸರಿಯಾಗಿ ನನ್ನ ಮಾತು ಅರ್ಥ ಮಾಡ್ಕೊ. ಉಳಿದ ಮುನಿಯಲ್ಲಿ ಹೋಗಿ ಇಂಥವ್ರೊಬ್ರು ಹೇಗೆ ಕೇಳಿದ್ರೆ ಉಳಿದದೆಲ್ಲ ಅಡ್ಡಿಲ್ಲ, ಅವ್ರ ಮೇಲ್ ಮನೆ ಒಂದು ಹೋಗಿದೆ ಅಷ್ಟಾರು ಹೇಳ್ತಾರೆ. ಅಂದ್ರೆ ಅದು ಧರ್ಮ, ಪ್ರಪಂಚದ ಧರ್ಮ ಅಂತ. ನನಗೆ ಸಿಟ್ಟು ತರಿಸಬೇಡ ನೀನು. ಅಯ್ಯೋ, ನನಗೆ ಸಿಟ್ಟು ಬಂದ್ರೆ ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ. ಸರಿಯಾಗಿ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ. ಅವು ಮಾತಾಡ್ಬೇಕು ಅಂತ ಹೇಳಲಿಲ್ಲ. ತಲೆ ತೂಗಿದ್ರು ಸಾಕಾಗ್ತದೆ. ತಲೆ ತೂಗಿದ್ರು ಸಾಕಾಗ್ತದೆ. ನೀ ಸ್ವಲ್ಪ ಹಿಂದೆ ಮುಂದೆ ಒಳಗೆ ಹಾಕೋ. ಏನು ಒಟ್ಟಾರೆ ಮಾತಾಡುವುದು ತೊಲಗುವುದಲ್ಲ. ಈ ನಾನು ಮಾತಾಡುವಾಗ ಹಿಂದೆ ಮುಂದೆ ಬೇಕು ಅಂತ ಹೇಳ್ತೀರಿ, ನೀವು ಮಾತಾಡುವಾಗ ಹಿಂದೆ ಮುಂದೆ ಇಲ್ಲಲ್ಲ. ನಿನಗೆ ಪೆಟ್ಟು ತಿನ್ನುವ ಯೋಗ ಉಂಟಾ? ನಿನ್ನದು ಜಾತಕ ಇದ್ರೆ ಕೊಡು, ಹೇಳ್ತೇನೆ ನಾನೇ. ಇಲ್ಲ, ಅದು ಬೇಡ ಬಿಡು. ನಾ ಜಾತಕ ತೋರಿಸುವುದೇ ಇಲ್ಲ. ಅದೆಲ್ಲ ಇರ್ಲಿ. ಯಾಕೆ ನೀನು ಆ ರೀತಿ ನನ್ನನ್ನು ಹೊಗಳಿದ್ದ? ನಿಮ್ಮ ಬಗ್ಗೆ ನಾನು ಕೇಳಿದ್ದೇನೆ. ಏನೆನ್ನು? ಮಹೋಗ್ರ ಮುನಿಗಳು ತಾವು. ಅವ್ರು ಹೇಳುವಾಗ ಇದನ್ನು ಹೇಳಿದ್ರು. ಎಂತದ್ದು? ಮಹೋಗ್ರ ಅಂದ್ರು. ಅದೇ ಯಾರೋ ನನ್ನ ಕುರಿತಾಗಿ ಹೇಳುವುದಲ್ಲ. ನಮ್ಮ ಕುರಿತಾಗಿ ನಾವು ಹೆಮ್ಮೆಯನ್ನ ಪಟ್ಟು ನೀನು ತಿಳಿದಿದ್ದಿ ಎನ್ನುವ ಕಾರಣಕ್ಕೆ ಬಂದ ಭಾವನೆ ಅದು. ಏನಂತ ಹೇಳಿದ್ರು? ತತ್ವ ದಿನಕರ. ತತ್ವ ದಿನಕರ. ತತ್ವ ದಿನಕರ. ಸರಿ, ನಿನ್ನ ಜಾತಿಯವರೇ ಹೇಳಿದ್ದೇನ? ನಾ ಹೇಳುದು ಹೀಗೆ ಅಲ್ಲ, ನಿನ್ನ ಜಾತಿಯವರೇ ಹೇಳಿದ್ದೇನ? ಇನ್ನು ಬಿಟ್ಟು ಹೋಯ್ತಾ? ಹಿಂದೆ ಮುಂದೆ ಏನಾದ್ರೂ ಇತ್ತೇನಾ? ಸರಿ, ನೆನಪು ಮಾಡ್ಕೊಳ್ಳ. ತತ್ವ ಕಮಲ ದಿನಕರ. ದಿನಕರ ಕಮಲ ತತ್ವ. ನಿನಗೆ ಅಂತಲ್ಲ, ಈ ಪ್ರಪಂಚದಲ್ಲಿ ಬಹಳ ಜನರಿಗೆ ಹಾಗೆ. ಇಲ್ಲಿರ್ತದೆ, ಇಲ್ಲಿ ಬರುವುದಿಲ್ಲ. ಗಂಟೆ ಅದು ಸಿಕ್ಕಾಕೊಳ್ಳುವುದು ಅಂತ ಹೇಳಿ ಹೀಗೆ ಹೇಳ್ತಾರೆ ಕೇಳಿ. ಕಮಲ ದಿನಕರ ತತ್ವ. ಎಲ್ಲಿ ಅಸಂಬದ್ಧ ಪ್ರಲಾಪಿಯೋ. ಕಮಲ ತತ್ವ ದಿನಕರ ಹೇಳುವುದಕ್ಕೊಂದು ಸರಿಯಾದ ಅರ್ಥವೇ ಉಂಟು. ಕೇಳ ಕೇಳ ಹೇಳ್ತೇನೆ, ಕೇಳು. ಹೇಳಿ ಹೇಳಿ. ಕಮಲ ಮತ್ತು ಸೂರ್ಯನಿಗೂ ಇರುವಂತಹ ಸಂಬಂಧ ಯಾವುದು? ಕಮಲಕ್ಕೆ ಸೂರ್ಯ ಮಿತ್ರ. ಹೌದೌದು. ಕಮಲ ಎನ್ನುವುದು ಜಡ, ಸೂರ್ಯ ಎನ್ನುವ ಚೇತನ. ಜಡವಾದಂತಹ ಕಮಲಕ್ಕೆ ಚೈತನ್ಯವನ್ನ ತುಂಬುವ ಸೂರ್ಯ ಅಂತ ಅದರ ಅರ್ಥ. ಆ ಮಿತ್ರತ್ವ ಇಲ್ಲಿ ಅಂತ ಉದಾಹರಣೆ. ನಾನು ಹೇಳಿದ್ದನ್ನು ಅಲ್ಲಲ್ಲಿ ಹೆಕ್ಕೊಂಡು ಸೇರಿಸಿದ್ರೆ ತತ್ವ ಹೊರಗೆ ಬರ್ತದೆ. ಅದೆಲ್ಲ ಬಿಡಿಸಿ ಬಿಡಿಸಿ ಆ ಕಡೆ ಒಂದು ಈ ಕಡೆ ಒಂದು ಮುಂದೊಂದು ಹಿಂದೊಂದು ಹಾಕಿದ್ರೆ ಅರ್ಥ ಬರುವುದಿಲ್ಲ. ನಿನ್ನಂತವರೇ ಬೇಕು ಅದಕ್ಕೆ ಅರ್ಥ ಮಾಡ್ಲಿಕ್ಕೆ. ಇಲ್ಲಿ ಹೇಳಿ ಕಾರಣ ಉಂಟು. ಏನ ಕಾರಣ ಉಂಟು? ದಿನಕರ ಕಮಲ ವ್ಯತ್ಯಾಸ ಆಯ್ತು. ದಿನಕರ ಅಂದ್ರೆ ಮೇಲಿರುವುದು, ಕಮಲ ಅಂದ್ರೆ ನೀರಲ್ಲಿರುವುದು. ದಿನಕರ ನಾನು ಸೂರ್ಯನಿಗೆ ಅನುಮಾನವೇ ಇಲ್ಲ. ಇದು ಸರಿ ಉಂಟು. ಇಲ್ಲಿ ಕಮಲ ಯಾರು? ಕೆಳಗಿದ್ದವ ನಾನು. ನಮ್ಮಿಬ್ಬರು ಮಿತ್ರತ್ವ ಹೇಗೆ? ನಾನೇನು, ನನ್ನ ಯೋಗ್ಯತೆ ಏನು, ನೀನೇನು, ನಿನ್ನ ಹಣೆ ಬರಹ ಏನು? ನನಗೂ ನಿನಗೂ ಹೋಲಿಕೆ ಮಾಡಿ ಎಂತ ಉದಾಹರಣೆಯ ನಿನ್ನದ್ದು? ನಿಮ್ಮನ್ನ ದಿನಕರ ಅಂತ ಹೇಳುವಲ್ಲಿ ಮೂಲ ಕಾರಣ ಉಂಟು. ಏನು? ಅಷ್ಟು ಪ್ರಭೆ ಉಂಟು, ವರ್ಚಸ್ಸುಂಟು, ಮತ್ತೊಬ್ಬರ ಬದುಕನ್ನು ಬೆಳಗಿಸುವಂತ ಯೋಗ್ಯತೆ ಉಂಟು. ಆದ್ರೆ ರಾತ್ರಿ ಮುಳುಗಲೇಬೇಕು ನೀವು. ಅಸಂಬದ್ಧ ಪ್ರಲಾಪಿ. ಅದು ಮುಳುಗುವುದಲ್ಲ, ಕಾಣದೇ ಇರುವುದು. ಅಸ್ತಂಗತ.
ಮರೆಮಾಚುವುದು. ನಾವು ಹಾಗೆ ಎಲ್ಲ ಕಡೆ ಪ್ರಭೆಯನ್ನು ಬಿಡುವುದಿಲ್ಲ. ಅಷ್ಟೊತ್ತಿಗೆ ಅಲ್ಲಿ ಬೇಕು ಅಂತ ಹೇಳಿದಾಗ ಮಾತ್ರ ನಾವು ಪ್ರಭೆಯನ್ನು ಹೊರಗಾಕುವುದು. ಅದರ ಅರ್ಥ ಹಾಗೆ. ಅದು ಬಿಡು. ಈಗ ಇಷ್ಟು ಹೊಗಳುವುದಕ್ಕೆ ಕಾರಣ ಏನು? ಕಾರಣ ಅಂದ್ರೆ ಏನಾದ್ರೂ ಕೆಲಸ ಆಗ್ಬೇಕಿತ್ತ? ಕೆಲಸ ಆಗ್ಬೇಕು ಅಂದ್ರೆ ಹೊಗಳುದು ಅನಿವಾರ್ಯ. ನಾನು ನೋಡಿ ನೀವು ಒಮ್ಮೆ ಎಂತ ನೋಡುವುದು? ಅದು ಎಂತದ ವಿಷಯ? ಈ ಕೈಲಿ ಒಂದುಂಟು, ಈ ಕೈಲಿ ಒಂದುಂಟು. ತಿಪ್ಪೆಯ ತಿರುಗ ಎನ್ನುವುದು ಅರ್ಥ ಆಯ್ತು. ಅನುಮಾನವೇ ಇಲ್ಲ. ಏನಾದ್ರೂ ಗ್ರಾಸವನ್ನ ಕೊಟ್ಟರೆ ಹೊಟ್ಟೆ ತುಂಬಿಸಿಕೊಳ್ತೇನೆ. ನಾ ಸೋತಿದ್ದೇನೆ, ಬಡವಾಗಿದ್ದೇನೆ, ಶಕ್ತಿ ಇಲ್ಲ, ಶಕುತಿ ಹೀನನಾಗಿದ್ದೇನೆ. ದಯಮಾಡಬೇಕು, ಕೊಡಬೇಕು. ಮರುಳುತ್ತಿರುಗಾಗೆ ಹರುಷದಿಂದ ಯಜ್ಞಕ್ಕೆ ನುತ ನಿರತನಾಗಿ ಮೋಬೆ. ಹರುಷದಿಂದ ಯಜ್ಞಕ್ಕೆ ನುತ ನಿರತನಾಗಿ ಮೋಬೆ. ನಂದ ತೆರುವುದೆನಗೆ ಗ್ರಾಸವೆನುತ ಅರುವಲೇಕೆಯನ್ನು ತೆರುವುದೆನಗೆ ಗ್ರಾಸವೆನುತ ಅರುವಲೇಕೆ ಮರುಳು ತಿರುಗ ಏನ ಕೊರೆವೆಯೋ. ಮರುಳು ತಿರುಗ ಏನ ನೊರೆವೆಯ ಕಪಾಲವೊಂದು ತಿರುವುದಲ್ಲಿ ಯಾಕೆ ಬಂದೆಯ. ಹರುಷದಿಂದ ಯಜ್ಞಕ್ಕೆ ನುತ ನಿರತನಾಗಿ ಪಾಪೇನಂದ ತೆರುವುದೆನಗೆ ಗ್ರಾಸವೆನುತ ಅರುವಲೇಕೆ ಎನ್ನೋಳಿದ್ದ. ಮರುಳು ತಿರುಗ ಏನ ಕೊರೆವೆಯ. ಕಪಾಲವನ್ನು ತಿರುವುದಿಲ್ಲಿ ಯಾಕೆ ಭವತಿ ಭಿಕ್ಷಾಂದೇಹಿ. ಎಲ್ಲ ಹಳೇ ಮಾಡಿದೆ. ಯಾರು
ನೀವಿರುವಾಗ್ಲಾ? ಅಂದ್ರೆ ಹಾಳು ಮಾಡುವುದಕ್ಕೆ ನಾ ಇರುವ ಅಂತ. ನೀವಿದ್ದಾಗ ಯಾವುದು ಹಾಳಾಗುದಿಲ್ಲ ಅಂತ. ಅದು ಸರಿ ಉಂಟು. ಆದ್ರೆ ಇದು ತಪ್ಪು ಹೋಯ್ತು. ಯಾವುದು? ಏನ್ ಹೇಳಿದೆ? ಭವತಿ ಭಿಕ್ಷಾಂ ದೇಹಿ. ಯಾಕೆಂದ್ರೆ ನಿಮಗೆ ಭತ್ತದ ಭಾಷೆ ಅರ್ಥ ಆಗುದಿಲ್ಲ, ಈ ಭಾಷೆ ಹೇಳ್ಬಿಟ್ಟೆ ನಾನು. ಮತ್ತೊಂದು ಭಾಷೆ ನನಗೆ ಅರ್ಥ ಆಗುದಿಲ್ಲ ಅಲ್ಲ, ಸರಿ ಹೇಳು ಭಾಷೆ ನಿನಗೆ ಬರುವುದಿಲ್ಲ. ಏಯ್ ಸರಿಯಾಗಿ ನನ್ನನ್ನು ನೋಡು. ನೋಡಿದ್ಯಾ ನಾನು ಗಂಡೋ ಹೆಣ್ಣೋ? ಅದು ನೀವೇ ಹೇಳ್ಬೇಕು. ನೀವು ತಲೆ ಮಾಡಿದ್ದೇನೆ. ಅಧಿಕ ಪ್ರಸಂಗಿ ಅಸಂಬದ್ಧ ಪ್ರಲಾಪಿ. ಅಲ್ಲಿ ಯಾರು ಹೆಣ್ಣು ಯಾರು ಗಂಡು ಅದನ್ನು ನೋಡ್ಲಿಕ್ಕೆ ನಾ ಬಂದವನ. ಅದಕ್ಕೆ ಅಲ್ಲವೋ ನಿಮಗೆ ಯಾವ್ದು ವಿಶ್ವಾಸ ಉಂಟು ಅದನ್ನು ಹೇಳಿ ನೀವು. ನನಗೆ ನಾನು ಗಂಡು ಎನ್ನುವ ವಿಶ್ವಾಸ ಸರಿ ಉಂಟು, ಮುಗೀತು ಹಾಗೆ. ಹಾಗಂತ ನಿನ್ನಲ್ಲಿ ನಾನು ಕೇಳಿದೆ ಯಾಕಾಗಿ? ನಾನು ಅದೆಲ್ಲ ಕೇಳುದಿಲ್ಲ. ಹೇಳುದು ಕೇಳೋ. ನೀನಾಡಿದ ವಾಕ್ಯ ದೋಷದ ಕುರಿತಾಗಿ. ಯಾವ ತಪ್ಪೋಯ್ತು? ಭವತಿ ಭಿಕ್ಷಾಂದೇಹಿ ಅಂತ ಹೇಳಿದೆ. ಹೌದು ಅಲ್ವಾ? ಹೀಗೆ ಹೇಳುವುದು ಯಾರಲ್ಲಿ? ಯಾರಲ್ಲಿ? ಹೆಂಗಸರಲ್ಲಿ ಹೇಳುವುದು. ಈಗ ಹೋಯ್ತಾ? ಈಗ ಹೋಯ್ತಾ? ಅದು ತಪ್ಪಿದ್ ನಾನಲ್ಲ, ತಪ್ಪಿಸಿದ್ದು ಕಾಲವೇ. ಯಾಕ? ನನಗೆ ಹೆಂಗಸರಲ್ಲೇ ಭಿಕ್ಷೆ ಕೇಳಿ ಅಭ್ಯಾಸ. ಮತ್ತೆ ಭಿಕ್ಷುಕರು ಬಂದ್ರೆ ಯಾರ ಮನೆಯಲ್ಲೂ ಗಂಡಸ್ರಿ ಹರಗ್ ಬರುವುದೇ ಇಲ್ಲ. ಅಲ್ಲ ಹಾಗೆ ಹೇಳಲಿಕ್ಕೆ ಆಗುದಿಲ್ಲ. ಬರುವುದು ಬಹುಶಃ ಹೀಗೂ ಆಗಿರ್ಬಹುದು. ಏನು? ಗಂಡಸರು ಇಳಿದೇ ಇದು ಹೊತ್ತು ನೋಡೇ ನೀ ಭಿಕ್ಷೆಗೆ ಹೋದದಿದ್ರು ಇರಬಹುದು. ಅಲ್ಲ ಹೌದಾಗಿರ್ಬೋದು. ನಿನ್ನ ನಂಬಲಿಕ್ಕಿಲ್ಲ. ಅಲ್ಲ ಅದು ಆಗಿರ್ಬಹುದು. ಹಾಗಂತ ಯಾಕೆ ಹೆಂಗಸರು ಇಲ್ಲದೆ ಇದ್ದಾಗೂ ಹೆಂಗಸರು ಹೊರಗೆ ಬರ್ತಾರೆ ಅಂತ ಆದ್ರೆ ಭಿಕ್ಷುಕರ ಮೇಲೆ ಏನು ವಿಶ್ವಾಸ ನೋಡಿ. ವಿಶ್ವಾಸ ಅಲ್ಲ, ಅಯ್ಯೋ ಪಾಪ, ಕರುಣೆ, ಕನಿಕರ, ಅದಕ್ಕೆಲ್ಲ ಶಬ್ದ ಉಂಟು ಬೇರೆ. ಹೆಂಗಸರಲ್ಲೇ ಭಿಕ್ಷೆ ಕೇಳಿ ಅಭ್ಯಾಸ ಆದ ಕಾರಣಕ್ಕಾಗಿ ನಿಮ್ಮನ್ನು ಕಂಡ್ರು ನಂಗೆ ಹಾಗೆ ಕಾಣ್ತಾರೆ. ನೀವು ತಲೆ ಹೊಡಿತಾನೆ. ಬಾಯ್ ತಪ್ಪಿ ಅದೇ ಬಂತು ಅಂತ ಹೇಳು. ನಿಮ್ಮನ್ನು ಕಂಡ್ರು ಹಾಗೆ ಕಾಣ್ತಾರ ಹೆಂಗಸ? ತಪ್ಪೋಯ್ತು ತಪ್ಪೋಯ್ತು. ಸರಿ ಮಾಡ್ಕೊ. ಅಲ್ಲಿ ಹೇಳಿಕೊಳ್ತೇನೆ. ಭವಾನ್ ಭಿಕ್ಷಾಂ ದದಾತು. ಹೇಳು. ಭವಾನ್ ಭಿಕ್ಷಾಂ ಭಿಕ್ಷಾಂ ದದಾತು. ದದಾತು. ಈಗ ಸರಿ ಬಂತು. ಭವಾನ್ ಭಿಕ್ಷಾಂ ದದಿಯಾತು. ದದಿ ಮನೆಯಲ್ಲಿ ಆಗುದು. ದದಿ ಅಂದ್ರೆ ಅಂತ ಉಂಟಲ್ಲ, ನಿನಗೆಲ್ಲ ಹೇಳಿದ್ರೆ ಅರ್ಥ ಆಗ್ತದಲ್ಲ. ದದಿ ಮೊಸರು ನಿನಗೆ ಅದೇ ಹೇಳಿದ್ದು. ಯಾರೋ ಹೇಳುವುದ ಸ್ವಲ್ಪ ಸ್ವಲ್ಪ ಕೇಳ್ಕೊಳ್ಳೋದು, ಎಷ್ಟೊತ್ತಿಗೆ ಬೇಕು ಬೇಡ ಯಾವ್ದು ಸಂಬಂಧ ಇಲ್ಲ, ಅಲ್ಲಲ್ಲ ಹಾಕುದು. ಈ ತಿನ್ನುವ ಚಪಲ ಯಾರಿಗೆ ಎಷ್ಟು? ಈ ಕಾಗೆ ಮರದ ಮೇಲಿಂದ ಹಾಕಿದಾಗ ಹೊತ್ತು ಗೊತ್ತೂ ಇಲ್ಲ, ಯಾರು ಕೆಳಗಿದ್ದಾರೆ ಇಲ್ಲ, ಸಂಬಂಧವೂ ಇಲ್ಲ. ಯಾರತ್ರ ಮಾಡ್ಕೊಳ್ಳಿ, ಮರದ ಕೆಳಗಿದ್ರು ನೀವು. ಎಚ್ಚರಿಕೆ ಕೊಡ್ತಾನೆ. ನಾವೆಲ್ಲ ಅಲ್ಲೇ ನಿಲ್ಲಿಸಿ ಬಿಟ್ಟೆವು. ದದಾತು ಹೇಳುವಾಗ ನನಗೆ ದದಿ ನೆನಪಾಯ್ತು. ಈ ಭಿಕ್ಷುಕರಿಗೆಲ್ಲ ಹಾಗೆ ತಿನ್ನುವ ಚಪಲ. ಅದು ನಿನಗೆ ಅಂತಲ್ಲ, ಯಾರಿಗೆ ಯಾವ್ದು ಇರುವುದಿಲ್ವೋ ಅದ್ರ ಮೇಲೆ ಚಪಲತೆ ಹೆಚ್ಚು. ಬಡವರಿಗೆ ನಾಲಿಗೆ ರುಚಿ ಹೆಚ್ಚು ನೋಡಿ. ಇದ್ದವರಿಗೆ ಉಂಟಲ್ಲ ಅಂತ ಸಮಾಧಾನ. ಅದನ್ನು ನೋಡಿ ಹೌದು, ಹೊಟ್ಟೆ ತುಂಬುತ್ತದೆ, ತಪ್ಪಲ್ಲ, ಪ್ರಪಂಚ ಅದು. ಈಗ ನಾನು ನಿನಗೆ ಭಿಕ್ಷೆಯನ್ನ ಹಾಕಬೇಕು. ಭವಾನ್ ಭಿಕ್ಷಾನ್ ದದಾತು. ನಿನಗೆ ಭಿಕ್ಷೆಯನ್ನ ಹಾಕಬಹುದಿತ್ತು. ನೀ ಮಠಾಧಿಪತಿಯೇನೋ? ಅಲ್ಲಪ್ಪ. ಮಠಾಧಿಪತಿಯ ವೇಷವಾದರೂ ನಿನಗೆ ಆದೀತೇನೋ? ಇಲ್ಲ, ಅದು ವೇಷ ಮಾಡ್ರೆ ಹೊಡಿಬಹುದು. ಗಡ್ಡ ಮಾಡಿದ್ರೆ, ಮನಸ್ಸು ಮಾಡಿದ್ರೆ ಗಡ್ಡವನ್ನು ಮೀಸೆಯನ್ನು ಅಂಟಿಸಿಕೊಳ್ಳಬಲ್ಲೆ. ನೀನು ಬಿಟ್ರೆ ಮಠಾಧಿಪತಿ ಆಗುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದೆಲ್ಲ ಬೇಕು ಅಂದ್ರೆ ನೀವು ಸುಮ್ಮನಿರ. ನೀವು ಆಗ್ಬೋದು. ಮಹೋಗ್ರ ಮುನಿಗಳು ಅಂದ್ರೆ ಏನ್ ತಿಳ್ಕೊಂಡಿದ್ದಿ? ಜ್ಞಾನ ಸಿಂಧು, ಜ್ಞಾನ ಸಾಗರ, ಕರುಣಾ ಸಾಗರ ಹೇಳಿದೆಯಲ್ಲ. ಅದೆಲ್ಲ ನಾವು. ನಮಗೆ ಮಠಾಧಿಪತಿಗಳಾಗುವ ಅನಿವಾರ್ಯತೆ ಇಲ್ಲ. ಈ ಭಿಕ್ಷೆ ಕೊಡಬೇಕು ಅಂದ್ರೆ ಒಂದು ಮಠಾಧಿಪತಿಗಳಾದ್ರೆ ಅವರಿಗೆ ಭಿಕ್ಷೆಯನ್ನ ಹಾಕ್ತಾರೆ, ಪಾದ ಪೂಜೆಯನ್ನ ಮಾಡ್ತಾರೆ. ಈಗ ಒಂದು ಕ್ರಮ ಉಂಟು. ಅದು ಭಿಕ್ಷೆ ಹಾಕುದು ಅಂತ ಹೇಳುದಿಲ್ಲ. ನನಗೆ ನೀವು ಶಬ್ದ ಹೇಳ್ಕೊಡ್ತೀರಿ. ನಿನಗೆ ಮಂಡೆ ಹೊಡಿಬೇಕು. ನೀ ನನಗೆ ಹೇಳ್ಕೊಂಡು ಕೇಳಿ ತಪ್ಪುಳಿ. ಭವಾನ್ ಭಿಕ್ಷಾನ್ ದದಾತು ನನಗೆ ಹೇಳ್ಕೊಡ್ತೀರಿ ನೀವು. ಈ ಮಠಾಧಿಪತಿಗಳ ಭಿಕ್ಷೆ ಹಾಕುದು ಅಂತ ಹೇಳ್ತಾರ. ನೀ ಹೇಳು. ಭಿಕ್ಷಾ ಸೇವೆ ಅಂತ ಹೇಳ್ತಾರೆ. ಎಷ್ಟು ಮಠಕ್ಕೆ ಹೋಗಿದ್ಯಾ? ಮಠಕ್ಕೆ ಹೋಗ್ಲಿಲ್ಲ ನಾನು. ಎಷ್ಟು ಸನ್ಯಾಸಿಗಳು ಮಾಡಿದ್ಯಾ? ನಾ ಮಠಕ್ಕೆ ಹೋಗಿ ಅಲ್ಲೆಲ್ಲ ಬರೆದಿಟ್ಟಿದ್ದು ಓದಿದ್ದೇನೆ. ಗುರು ಭಿಕ್ಷಾ ಇಲ್ಲಿ ನೀನು ಬರೀ ಬರೆದಿಟ್ಟದ್ದು ಓದದ್ದು. ನಾವು ಹಾಗಲ್ಲ. ಇದು ಹೀಗೆ ಮಾಡಬೇಕು, ನಾವೇ ಬರೆಸಿಕೊಡುವುದು, ನಾವು ಹೇಳಿ ಮಾಡಿಸುವುದು. ನಾನು ಹೇಳಿದ್ದೆ ಸರಿ ಉಂಟು. ನಾಳೆ ಕೇಳಿದ್ರೆ ಹೇಳು, ಯಾರು ಅಂತ ಹೇಳಿದ್ರೆ ಮಹೋಗ್ರ ಮುನಿಗಳು ಅಂತ ಹೇಳು. ಮತ್ತೆ ಪ್ರಶ್ನೆ ಮಾಡುದಿಲ್ಲ, ಉಸಿರಿ ಎತ್ತುವುದಿಲ್ಲ. ವಿಷಯ ಯಾವುದು? ದೊಡ್ಡವರು ಮಾಡಿದ ತಪ್ಪು ಗಣನೆಗೆ ಸಿಗ್ತದೆ, ಬಡವರು ಮಾಡಿದ ಸರಿಯೂ ಗಣನೆಗೆ ಸಿಗುವುದಿಲ್ಲ. ವಿಷಯ ಹೌದು. ಇದು ಎಂತದ್ದ? ಇದು ಅದು ನೀವೇ ಎಂತದ್ದು? ಇದು ದಂಡ. ಅದು ಎಂತದ್ದು? ಈಗ ಮುಳ್ಳು ನಿನ್ನ ತಲೆ
ಈ ದಂಡ ನಿನ್ನ ತಲೆಯ ಮೇಲೆ ಬಿದ್ರೆ ನಿನ್ನ ತಲೆಯ ಬರೀ ದಂಡ ನೆನಪಿಟ್ಕೋ. ಬರ ಮುಂದೆ. ಈಗ ನಾನು ನಿನಗೆ ಭಿಕ್ಷೆಯನ್ನು ಹಾಕಬೇಕು. ಯಾಕೆ? ನೀನು ಹೊಸಿದಿದ್ದಿ ಎನ್ನುವ ಕಾರಣಕ್ಕಾಗಿ. ನೋಡಿ, ಏ ಹೆಡ್ಡ ಪರದೇಶಿ, ಹುಚ್ಚ, ಅಲ್ಪಮತಿ, ಜಡಮತಿ, ಈ ಶಬ್ದಲ್ಲ ಒಂದೇ ಅಲ್ಲ ಅರ್ಥ. ನೀನು ಎಷ್ಟು ದೊಡ್ಡವರು ಒಡನಾಟ ಮಾಡಿದ್ದೆ, ನಂಗೆ ಎಷ್ಟು ಮಾತುಗಾರರು ಒಡನಾಟ ಮಾಡಿದ್ದೆ. ನಿಮಗೆ ವಿಷಯ ಗೊತ್ತಿಲ್ಲ. ಎಂತದ್ದು? ಜನರ ಒಡನಾಟ ಹೆಚ್ಚಿರುವುದೇ ಭಿಕ್ಷುಕರಿಗೆ. ಹೌದು. ಅವರು ಬಿಟ್ಟರೆ ಮತ್ತೆ ನಾವು ಎಂತೆಂಥವ್ರ ಮನೆಗೆ ಹೋಗಿದ್ದೇ ಗೊತ್ತುಂಟ. ಇದು ಒಂದು ಬಾವಿ ನೀರು ಮಾಡ್ಕೊಂಡ್ರ ನೀವು? ಮನೆಗೆ ಹೋಗಿದ್ಯಾ, ಮನೆ ಒಳಗೆ ಹೋಗಿದ್ಯಾ? ಮನೆಗೆ ಹೋಗಿದ್ದೇನೆ. ಹಾ, ಅಂದ್ರೆ ಹೊರಗೆ ನಿಂತಿದ್ದಿ. ನಾವೆಲ್ಲ ಹೊರಗೆ ಇರುವುದು. 1-2 ವಾಕ್ಯದಲ್ಲಿ ಮುಗಿಸುವುದು. ಮನೆ ಒಳಗೆ ನಡೀತದೆ 10-6 ವಾಕ್ಯ. ನಿನಗದೆಲ್ಲ ಅರ್ಥ ಆಗುವುದಿಲ್ಲ. ನಾ ಮನೆ ಹೊರಗಿನ ಭಿಕ್ಷುಕ. ಹೊರಗಿನ ಅಂದ್ರೆ ಒಳಗಿನ ಭಿಕ್ಷುಕರ ಎಲ್ಲ ಸತ್ಯ. ಬರ ಇಲ್ಲಿ. ಅಲ್ಲ, ನೀನು ನಾನು ಅದನ್ನೇ ಹೇಳ್ತೇನೆ. ಎಲ್ಲಿ ಸಿಕ್ಕ ಅಂದ್ರೆ ಈ ಮಾತುಗಾರರೆಲ್ಲ ಭಿಕ್ಷುಕರು ಅಂತ ಹಾಗಲ್ಲ, ನಾನು ಎಲ್ಲಿ ಸಿಕ್ಕ ಸತ್ಯ ಅಂತ ಕೇಳ್ತೀರಿ. ನಾನು ಹಾಗೆ ಹೇಳ್ತೇನೆ, ಎಲ್ಲಿ ಸಿಕ್ಕ. ಬೇಡ, ನಾನು ಹೋಗ್ಲಾ? ಭಿಕ್ಷೆ ಕೊಟ್ಟೋಗಿ. ಎಲ್ಲಿ ಎಂತದ್ದ? ನೀ ತಡ್ದದ್ದ, ನಾ ತಡ್ದದ್ದ. ಬರ ಇಲ್ಲಿ. ಇಲ್ಲಿ ಬಾರ, ಇಲ್ಲಿ ಬಾರ. ನಾ ಹೊಡೆಯುವುದಿಲ್ಲ. ಬಾ ಇಲ್ಲಿ. ದೂರ ಬಾ ಹೇಳುದು ನೀವೇ, ದೂರ ಹೇಳುದು. ದೂರದಲ್ಲಿ ಬಾರ. ಇದು ಹೊಸ ಪ್ರಯೋಗ. ಹೌದೌದು. ಈಗ ನಿನಗೆ ಹೊಸದಿದ್ದಿ ಎನ್ನುವ ಕಾರಣಕ್ಕಾಗಿ ನಿನಗೆ ನಾನು ಭಿಕ್ಷೆಯನ್ನು ಹಾಕಬೇಕು. ಹೌದು. ಈ ಪ್ರಪಂಚದ ನಿಯಮವೇ ನಿನಗೆ ಗೊತ್ತಿಲ್ಲ. ಯಾವುದು? ಪ್ರಪಂಚದಲ್ಲಿ ಹಸಿದವರಿಗೆ ಹೊಟ್ಟೆಗೆ ಏನು ಹಾಕುವುದಿಲ್ಲವೋ? ಏನು ಹಾಕುವುದಿಲ್ಲ. ನಿನ್ನೆಲ್ಲ ಹಾಕಿದ್ರು ನನಗೆ. ನೀನ್ ತಿಳ್ಕೊಂಡಿದ್ದೆ ತಪ್ಪು. ಮುಂದೆ ಬಾ. ಬಾರೋ, ಹೇಳ್ತೇನೆ ಕೇಳೋ. ಒಂದು ಕಡೆಯಲ್ಲಿ 10,000 ಜನರಿಗೆ ಅನ್ನ ಸಂತರ್ಪಣೆ ಅಂತ ಇರ್ತದೆ. ಹೌದೌದು. ಅಲ್ಲಿ ಬಂದವರಿಗೆ ಊಟ ಕುಳಿತಾಗ ಸಾಕು ಸಾಕು ಅಂತ ಹೇಳಿದ್ರು, ಮತ್ ಹಾಕೊಳ್ಳಿ ಅಂತ ಹಾಕ್ತಾರೆ. ಹೌದೌದು. ಆಮೇಲೆ ಬಿಡ್ತಾರೆ. ಉಣ್ಣುವುದಕ್ಕಿಂತ ಹೆಚ್ಚು ಬಿಡುವುದು ಹೆಚ್ಚು. ತುದಿಯಲ್ಲಿ ಒಬ್ಬ ಭಿಕ್ಷುಕ ಬರ್ತಾರೆ. ಅಮ್ಮ ತಾಯಿ, 3 ದಿವಸದಿಂದ ನನಗೆ ಹೊಟ್ಟೆಗೆ ಏನೂ ಇಲ್ಲ, ಏನಾದ್ರೂ ಹಾಕಿ ಅಂತ ಹೇಳ್ತಾರೆ. ಮುಂದೆ ಹೋಗು ಅಂತ ಹೇಳ್ತಾರೆ. ಇದು ಪ್ರಪಂಚ. ಹೊಸದವರಿಗೆ ಹಾಕುವುದು ಪ್ರಪಂಚ ಅಲ್ಲವೇ ಅಲ್ಲ. ನಮ್ಮಲ್ಲಿ ಇಷ್ಟುಂಟು ಅಂತ ತೋರಿಸಿಕೊಳ್ಳುವುದು ಪ್ರಪಂಚ. ಈಗ ನೀವು ಪ್ರಪಂಚ ಒಳಗಿದ್ರು ಹೊರಗಿದ್ರು? ನಾನು ಒಳಗೆ ಇದ್ದೇನೆ. ನೀ ಎಲ್ಲಿದ್ದೆ? ನೀ ಎಲ್ಲಿದ್ಯಾ? ನಾವು ಒಳಗೆ ಇದ್ದೇನೆ. ಈಗ ಹಾಗಿದ್ರೆ ನಾನು ನಿನಗೆ ಹಾಕಬಾರ್ದು. ನಿಮ್ಮ ಹತ್ರ ಇಷ್ಟು ಉಂಟು. ಇದೊಂದು ಶಬ್ದ ಅಡ್ಡಿಲ್ಲ. ಇಷ್ಟೊತ್ತಿಗೆ ಸರಿ ಆಡಿತ್ ನೀನದು. ನೀನು ಹೊಸದಿದ್ದಿ ಎನ್ನುವ ಕಾರಣಕ್ಕೆ ನಿನಗೆ ಹಾಕುವುದಲ್ಲ, ನನ್ನಲ್ಲಿ ಉಂಟು ಎನ್ನುವುದನ್ನು ತೋರಿಸಿಕೊಳ್ಳುವುದಕ್ಕೆ ಬೇಕಾಗಿ, ನನ್ನ ವ್ಯಕ್ತಿತ್ವದ ಉದ್ಘಾಟನೆಗೆ ಬೇಕಾಗಿ ನಾನು ನಿನಗೆ ಹಾಕಬೇಕು. ತಡಿಯ ಹಾಕಬಹುದಿತ್ತು. ಹೇಳುವಾಗ ಎಷ್ಟು ಬಗ್ತಾರೆ ನೋಡಿ. ನಿನಗೆ ಬೆನ್ನು ಗುಣಾಗ್ಲಿಲ್ಲಲ್ಲ? ಇಲ್ಲ ಇಲ್ಲ. ಬೇಡವಾಗ ಮಾತ್ರ ಬಗ್ಗುದು, ಆಮೇಲೆ ಬಗ್ಗಿದವರಿಗೆ ಕೊಡುವುದು ನೀನು. ನಿನಗೆ ಹಾಕಬಹುದಿತ್ತು. ಆದ್ರೆ ಈಗ ನನ್ನಲ್ಲಿ ಏನೂ ಇಲ್ಲ. ಕೊಡ್ಲಿಕ್ಕೆ ಮನಸ್ಸುಂಟು, ಮನಸ್ಸಿತ್ತು. ಈಗ ಏನೂ ಇಲ್ಲ. ನಿಮ್ಮ ಹತ್ರ ಏನೂ ಇಲ್ಲ. ಹೌದು. ನನ್ನಲ್ಲೂ ಏನೂ ಇಲ್ಲ. ನಾನು ಭಿಕ್ಷುಕ, ನಿಮ್ಮಲ್ಲೂ ಏನೂ ಇಲ್ಲ. ಹಾಗಿದ್ರೆ ನಾನು ನೀವೆಲ್ಲ ಒಂದೇ. ನೀನು ಮಂಡೆ ಮಾಡಿದ್ದಾನೆ. ಒಂದು ಕೆಲಸ ಮಾಡುವ, ಅಧಿಕ ಪ್ರಸಂಗ ಅಸಂಬದ್ಧ ಪ್ರಲಾಪಿ. ನಾನು ನೀನು ಒಂದಯ್ಯ. ಇಂಥದ್ದು ಮತ್ತೊಂದು ಇಟ್ಕೊಳ್ಳಿ. ಇಬ್ರು ಒಟ್ಟಿಗೆ ನೀ ಮುಂದೆ, ನಾ ಹಿಂದೆ. ಭವತಿ ಭವಾನ್, ನೀನು ಭವತಿ ಆದ್ರೆ ನಾವು ಭವಾನ್. ಆದ್ರೆ ನಾ ಮುಂದೆ ಹೋಗ್ತೇನೆ. ಅಧಿಕ ಪ್ರಸಂಗಿ ಬಾರ ಇಲ್ಲಿ. ನನ್ನನ್ನು ನೋಡಿ ಕೊಡಬಹುದು. ನಿನಗೆ ಉಳಿದದ್ದು ಈ ತಿರುಗಾಡ್ದಲ್ಲಿ ಬೇಡದಿದ್ದದೆಲ್ಲ ಬಹಳ ಸಿಕ್ಕಿದೆಯಲ್ಲ. ಈ ಸ್ಥೂಲ ನೋಟ, ಸೂಕ್ಷ್ಮ ನೋಟ, ಇದ್ಯಾವುದು ನಿನಗೆ ಗೊತ್ತೇ ಆಗ್ಲಿಲ್ವೋ? ನಮಗಲ್ಲದ ಜೀರ್ಣವೇ ಆಗುದಿಲ್ಲ. ನಿನಗೆ ಈ ಕಾಗೆಗೂ ಕೋಗಿಲೆಗೂ ವ್ಯತ್ಯಾಸವೇ ಗೊತ್ತಾಗುದಿಲ್ಲ. ನಮಗೆ ಬಣ್ಣ ಮಾತ್ರ ಗೊತ್ತು. ಇದು ಕೋಗಿಲೆ, ಇದು ಕಾಗೆ. ಬಣ್ಣ ಒಂದೇ. ಬಣ್ಣ ನನಗೆ ಸಿಟ್ಟು ಬಂದು ನಿನ್ಗೆ ಗೊತ್ತಿಲ್ಲ. ಅಲ್ಲ, ಸೃಷ್ಟಿ ಹಾಗೆ ಅಲ್ವ? ಹೇಳ್ತೇನೆ ಕೇಳು. ಒಬ್ಬ ಕಳ್ಳ ಓಡ್ತಾ ಇರ್ತಾನೆ. ಕಳ್ಳನನ್ನ ಅಟ್ಟಿಸಿಕೊಂಡು ಒಬ್ಬ ಹಿಡಿಯುವುದಕ್ಕೆ ಓಡ್ತಾ ಇರ್ತಾನೆ. ದೂರದಲ್ಲಿ ನೋಡುವವರಿಗೆ ಇಬ್ರು ಓಡ್ತಾ ಇರುವುದು. ಎಂಬಲ್ಲಿಗೆ ಇಬ್ರು ಒಂದೇಯೋ? ಅರ್ಥ ಒಂದೇಯೋ? ಇಬ್ರು ಒಂದೇ ಅಲ್ಲ, ಆದ್ರೆ ಗೊತ್ತಿಲ್ಲದೆ ನೋಡಿದ್ರೆ ಇಬ್ರು ಓಡುವುದು. ಹೌದಲ್ಲ? ಅದೀಗ ನೀನು ಗೊತ್ತಿಲ್ಲದೆ ನೋಡೋದಾಗಿ ಹೋಯ್ತಲ್ಲ. ಒಂದೇ ಅಲ್ಲ. ಹೇಳು, ಕೇಳ. ಈಗ ಒಬ್ಬ ಬಾವಿಯಲ್ಲಿ ಬೀಳ್ತಾನೆ, ಮತ್ತೊಬ್ಬ ಬಾವಿಯಲ್ಲಿ ಬಿದ್ದವನನ್ನ ಏಳಿಸುವುದಕ್ಕಾಗಿ ಹಾರ್ತಾನೆ. ಇಬ್ಬರ ಮೈಯೂ ಒದ್ದೆ ಆಗಿರ್ತದೆ. ಎಂಬಲ್ಲಿಗೆ ಇಬ್ಬರು ಪರಿಸ್ಥಿತಿಯು ಒಂದೇಯೋ? ಗೊತ್ತಿಯೂ ಒಂದೇಯೋ? ಗೊತ್ತಿದ್ದವರಿಗೆ ಒಂದೇ ಅಲ್ಲ. ನೀನು ಬಾವಿಯಲ್ಲಿ ಇಲ್ಲದೆ ಇದ್ರೆ ಇಬ್ರು ಒಂದೇ. ನೀನು ಗೊತ್ತಿಲ್ಲದೆ ಇದ್ದವ, ಹಾಗಾಗಿ ಉದಾಹರಣೆ ಕೊಟ್ಟಿದ್ದು. ನೀನು ಬಾವಿಯಲ್ಲಿ ಬಿದ್ದವನಿಗೆ ಸಮಾನ, ನಾನು ಏಳಿಸುವವನಿಗೆ ಸಮಾನ. ಹಾರುವುದಿಲ್ಲ ನೀವು. ಸಾಗರ ನಾನು. ಜಾನ ಸಿಂಧು. ಸಾಗರಕ್ಕೆ ಮಾರಬೇಕೇ ಬಿಟ್ರು ಸಾಗರ ಹಾರ್ತದ? ಸಾಗರ ಹಾರ್ತದ? ಇದೆಲ್ಲ ಅಡ್ಡಿಲ್ಲ.
ನಿನ್ನದು. ಕೇಳು, ನಿನ್ನಲ್ಲಿ ಯಾವಾಗಲೂ ಏನೂ ಇಲ್ಲ, ನನ್ನಲ್ಲಿ ಈಗ ಏನೂ ಇಲ್ಲ. ಈಗ ಏನೂ ಇಲ್ಲ. ಈಗ ಏನೂ ಇಲ್ಲ. ಆಯ್ತಪ್ಪ, ಎಂತದ್ದು? ಕೊಡುವ ಮನಸ್ಸುಂಟು, ಕೊಡುವ ಮನಸ್ಸುಂಟು, ಈಗ ಏನೂ ಇಲ್ಲ. ಹಾಗಂತ ಯಾಕೆ ಏನೂ ಇಲ್ಲ ಅಂತ ಕೇಳು. ಏನಾಯ್ತು? ನಾನು ಕಾರ್ಯಕ್ರಮಕ್ಕಾಗಿ ಹೊರಟವ, ಎಲ್ಲಿಗೆ ಅಂತ ಕೇಳು. ಅಲ್ಲ, ಇದ್ದಿದ್ದು ಕಳ್ಕೊಂಡಿದ್ದಲ್ಲ ನೀವು. ಅಲ್ಲ, ಕೆಲವೊಮ್ಮೆ ಹಾಗೆ ಈ ದೊಡ್ಡ ಜನ ಎಲ್ಲ ಕೇಳಿದ್ ನಾವು. ಎಲ್ಲಿ ಅಧಿಕ ಪ್ರಸಂಗ ನೀ ಅಲ್ಲ, ನೀ ಏನಾದ್ರೂ ಮಾರೆ ನನ್ನ ಕಲ್ತು ಬಿಟ್ರೆ ಏನಾಗ್ತಿದ್ಯಾ? ಎಂತ ಏನಾದ್ರು ಮಾಡ್ತಿದ್ದೆ? ಏನೇನೋ ಮಾಡ್ತಿದ್ದೆ. ಇಲ್ಲ, ಏನಾದ್ರೂ ಮಾಡ್ತಿದ್ದೆ. ಅದು ಅಸಂಬದ್ಧ ಪ್ರಲಾಪಿ ಅದು ಅಲ್ವೋ? ಬ್ಯಾಡ್ದದ್ದು ಮಾಡಿ ಕಳ್ಕೊಂಡಿದ್ದಲ್ಲ ನೀವು. ಬ್ಯಾಡ್ದಿದ್ದದ್ ಮಾಡ್ಲಿಕ್ಕೆ ನಾನು ಏನ್ ತಿಳ್ಕೊಂಡಿದ್ದಿ? ಮನಸ್ಸು ಮಾಡಿದ್ರೆ ತ್ರಿಮೂರ್ತಿಗಳು. ಗೊತ್ತಾಯ್ತ? ಮುಂದ್ವಾ. ಹಾಗಂತ ನಾನು ಎಲ್ಲಿ ಹೊರಟವ? ಹೇಳಿ. ಎಂತದ್ದು ಹೂ ಹಾಕು ಈಗ. ಹೂ ಅಲ್ಲ, ಎಲ್ಲಿ ಹೊರಟಿದ್ದೀರಿ? ಪಾತಾಳಕ್ಕೆ ಹೋಗ್ತಾ ಇದ್ದೇನೆ. ಕೆಳಗೆ? ಏ ದೇವ್ರೆ, ಎಲ್ಲ ಮೇಲೆ ಹೋಗ್ಬೇಕು ಮೇಲೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ, ನೀವು ಕೆಳಗೆ ಹೋಗುದಾ? ನೀವಲ್ಲ, ಕೆಳಗೆ ಹೋಗ್ಬಾರ್ದು. ಆಯ್ತು, ಎಂತದ್ದು ಎಂತ ಎಂತ ಮಾತಾಡುವುದು? ಕೆಳಗೆ ಯಾವ್ದು? ಈಗ ನಾನು ಕೆಳಗೆ ಇಳಿಯುವುದು ಅಂತ ಮಾಡಿದ್ಯಾ? ಕೆಳಗೆ ಹೋಗುವುದು ಬೇರೆ, ಕೆಳಗೆ ಬೀಳುವುದು ಬೇರೆ. ನಾನು ಬೀಳುವುದಲ್ಲ, ನಾನು ಹೋಗುವುದು. ಬೀಳುವುದಕ್ಕೆ ಪತನ ಅಂತ ಹೆಸರು. ಹೋಗುವುದಕ್ಕೆ ಭಗವಂತ ಪ್ರಪಂಚವನ್ನ ಉದ್ಧರಿಸುವುದಕ್ಕೆ ಅವರೋಹಣ ಪದ್ಧತಿಗೆ ಅನುಸಾರವಾಗಿ ಅವತರಣವನ್ನ ಕೈಗೊಳ್ತಾನೆ. ಕೇಳಿದ್ಯಾ? ಭಗವಂತ ಪತನ ಆಗುವುದ ಇಳಿಯುವುದ? ಅವತರಣ ಶಬ್ದವೇ ಬೇರೆ, ಅರ್ಥವೇ ಬೇರೆ. ಪತನ ಅಂದ್ರೆ ನಿನ್ನದ್ದು, ಅವತರಣ ಅಂದ್ರೆ ನಮ್ಮದ್ದು. ನೀವೊಂದು ಭಗವಂತ. ಭಗವಂತ ಇದ್ದ ಭಗವಂತನೇ ನಾನು. ಸ್ವಲ್ಪ ಇನ್ನು ಮುಂದೆ ಬೇಕಾಗ್ತದೆ. ಹೋಗ್ತೇನೆ. ಯಾವ ಕಾರಣಕ್ಕೆ? ಪಾತಾಳಕ್ಕೆ ಕೆಳಗೆ ಹೋಗ್ತೇನೆ ನಾನು. ಕೆಳಗೆ ಯಾಗಕ್ಕಾಗಿ. ನೀವು ಕೆಳಗೆ ಹೋದರು ಮೇಲೆ ಹೋಗುದು ಯಾವಾಗ? ನೀನು ಮಂಚ ಮಾಡಿದ್ದಾನೆ ನಷ್ಟು ಜಾತಕದವರೇ. ಏನು ನಾನು ಎಷ್ಟೊತ್ತಿಗೆ ಸಾಯುವುದು ಅಂತ ಯೋಚನೆ ಮಾಡುವುದ ನೀನು? ಹಾಗಲ್ಲ, ಈ ಕೆಳಗೆ ಇಳಿಯುವವರಿಗೆ ಮೇಲೆ ಏರುವುದಕ್ಕೆ ಗೊತ್ತಿರುವುದಿಲ್ವಾ? ಅಧಿಕ ಪ್ರಸಂಗ. ಹಾಗಾಗಿ ಮೇಲೆ ಹೋಗುದು ಮೇಲೆ ಹೋಗುದು ಯಾವಾಗತ್ತೆ? ಕೇಳಿದೆ. ಕೇಳ ಕೇಳ. ಹೇಳಿ ಹೇಳಿ. ನಾವು ನಮ್ಮಂತವರಿಗೆ ಮೇಲೆ ಕೆಳಗೆ ಒಳಗೆ ಹೊರಗೆ ಎಲ್ಲ ಒಂದೇ. ಗೊತ್ತಾಯ್ತು? ಎಂತ ಗೊತ್ತಾಯ್ತು? ನಿಮ್ಗೆ ಎಲ್ಲವುದು ಒಂದೇ ಗೊತ್ತಾಯ್ತು. ಹಾಗಲ್ಲ, ಮೇಲೆ ಕೆಳಗೆ ಹಿಂದೆ ಮುಂದೆ ಒಳಗೆ ಹೊರಗೆ ಯಾವ್ದು ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇ. ನಿಮಗೆ ಪಾಯಿಸು ಒಂದೇ, ವಾಮ ಇವು ಒಂದೇ. ಬರ ಹೇಳ ಹೇಳ ಬರ. ಇಂಥದ್ದ ಕೊಟ್ಟಿಲ್ಲ ಅದಲ್ಲ. ಹೇಳ್ತೇನೆ ಕೇಳು. ಭೂಲೋಕದಲ್ಲಿ ನಿಂತವನಿಗೆ ಸ್ವರ್ಗಲೋಕ ಮೇಲಿನ ಲೋಕ, ಪಾತಾಳ ಲೋಕ ಕೆಳಗಿನ ಲೋಕ. ಸ್ವರ್ಗದಲ್ಲಿ ನಿಂತವನಿಗೆ ಭೂಲೋಕ ಪಾತಾಳ ಲೋಕ ಕೆಳಗಿನ ಲೋಕಗಳು. ಪಾತಾಳದಲ್ಲಿ ನಿಂತವನಿಗೆ ಭೂಲೋಕ ಮತ್ತು ಸ್ವರ್ಗಲೋಕ ಮೇಲಿನ ಲೋಕಗಳು. ಇದು ಎಲ್ಲವುದರ ಹೊರತಾಗಿ ಒಬ್ಬ ನಿಂತು ಇದನ್ನು ನೋಡಿದ್ರೆ ಎಲ್ಲವೂ ಒಂದೇ. ನಾ ಎಲ್ಲವುದ್ರ ಹೊರಗಿದ್ದು ನೋಡುವವ. ನಿಮಗೆ ಗಂಡು ಹೆಣ್ಣು ಎಲ್ಲ ಒಂದೇ ಆಗಿದೆ, ಎಲ್ಲ ಹೊರಗಿದ್ದು ನೋಡಿ ನೀವು. ಎಂತ ಅಧಿಕ ಪ್ರಸಂಗಿ ಮತ್ತೆ ಅದನ್ನೇ ಹೇಳ್ತಾನೆ. ಸರಿ, ಗೊತ್ತಾಯ್ತು ನನಗೆ. ನಮಗೆ ಎಲ್ಲವೂ ಒಂದೇ, ನಾವೇ ದೊಡ್ಡವರು, ಜ್ಞಾನ ಸಿಂಧು ಸಾಗರ. ಪಾತಾಳಕ್ಕೆ ಹೋಗುವವರು ಅಂತಾಯ್ತು. ಹೌದು. ಈಗ ತಿರುಗಾಟಕ್ಕೆ ಹೋಗ್ಲಿಕ್ಕೆ ಬಂದ ಕಾರಣಕ್ಕಾಗಿ ನಿಮ್ಮಲ್ಲಿ ನನ್ನಲ್ಲಿ ಏನೂ ಇಲ್ಲ. ನೀವು ಬಂದಿದ್ದು ಎಲ್ಲಿಂದ? ಈಗ ಎಲ್ಲಿಂದ ಬರ್ತಾರೆ ಎಲ್ಲ? ಅಲ್ಲ, ಕೇಳಿದ್ದು ಹೇಳಿ ಕೇಳ. ಕೆಲವು ನಮಗೆಲ್ಲ ಎಲ್ಲಿಂದ ಬರ್ತದೆ ಕೇಳುವಾಗಿಲ್ಲ. ಕೇಳುವಾಗಿಲ್ಲ. ಮತ್ತೊಂದು ಮನೆಯಿಂದ ಈ ಮನೆ ಬರು. ಈಗ ನಿನ್ನ ಪ್ರಕಾರ ಕೇಳ, ನನಗೆ ಎಂತ ಉಂಟು ಕೇಳ. ಅಲ್ಲ, ಹಾಗಲ್ಲ, ಎಲ್ಲಿಂದ ಬಂದಿದ್ದು? ಆಶ್ರಮ.